ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸತ್ಯಜ್ಞಾನ ಸುಖಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯಸ್ಥಲಂ ಯೋಗಾರೂಢಮತಿ ಪ್ರಸನ್ನಪದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕಸಾಭಯವರಾನ್ ಬಿಭ್ರಾಣಮರ್ಕಚ್ಛವೀಂ ಛತ್ರೀಭೂತ ಫಣೀಂದ್ರಬಿಂದುಧವಲಂ ಲಕ್ಷ್ಮೀ ನೃಸಿಂಹಂ ಭಜೆ. ಅಮಾನವನಜಸ್ಥಾನ ಸರಸೀ ಕುಲಸಂಕುಲೆ ರಮಾ ಕೊಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮ ರುದ್ರೇಂದ್ರ ಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಅಮಾನವನಜಸ್ಥಾನ ಸರಸೀ ಕುಲಸಂಕುಲೆ ರಮಾ ಕೊಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ನೌಮಿನ್ಯಾಯ ಸುಧಾಧಿಗೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀಪಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ಸಮಗುರೋನ್ ವೈದಗ್ಧ್ಯವರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಭೋಗಧ್ಯಾನಪಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವರದೇಂದ್ರ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಶ್ರೀಮತ್ ಸತ್ಯಾತ್ಮ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಷ್ಟ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾಧಿಕಿಲ ಸಾಧನೀಭೂತೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣೆ ವೆಂಕಟಗಿರಿ ಮಹಾತ್ಮೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಹರಿ ಓಂ. ಭೀಮಸೇನ ನಾರಾಯಣ ಗೋವಿಂದ. ನಿನ್ನೆಯ ದಿನ ಜನಕ ಮಹಾರಾಜನಿಗೆ ಶತಾನಂದ ಪುರೋಹಿತರು ಶ್ರೀನಿವಾಸ ಕೊರವಂಜೆಯ ವೇಷವನ್ನು ಧಾರಣ ಮಾಡಿ ಆ ಧರಣಿ ದೇವಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನು ತಿಳಿಸಿ ವಾಪಸ್ಸು ತನ್ನ ಆಶ್ರಮಕ್ಕೆ ಬಂದಿದ್ದಾನೆ. ಅದರಂತೆ ಬಕುಲಾದೇವಿ ಹೋದಾದ ತಕ್ಷಣ ಎಲ್ಲ ವಶವನ್ನು ತಿಳಿದಿರತಕ್ಕಂತಹ ಧರಣಿ ದೇವಿ ಬಕುಲಾದೇವಿಯನ್ನು ಕೂಡಿಸಿಕೊಂಡು ಎಲ್ಲವನ್ನೂ ಕೂಡ ಮಾತನಾಡಿದ್ದಾರೆ. ಆಕಾಶರಾಜ ಬೃಹಸ್ಪತ್ಯಾಚಾರ್ಯರನ್ನ ಕರೆಸಿದ್ದಾನೆ, ಶುಕಾಚಾರ್ಯರನ್ನ ಕರೆಸಿದ್ದಾನೆ. ಮದುವೆಗೆ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಜಾತಕ ಮೇಲನವನ್ನು ಮಾಡಿ ನೋಡಿ ಎಂಬುದಾಗಿ ಹೇಳಿದಾಗ ಶುಕಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಎಲ್ಲ ಜಾತಕವನ್ನು ನೋಡಿ ಎಲ್ಲ ಗ್ರಹಗತಿಗಳು ಕೂಡ ಶುಭಪ್ರದಾಯಕವಾಗಿರತಕ್ಕಂತಹ ಸೂಚನೆಯನ್ನ ತೋರ್ತಾ ಇದೆ. ಆದ್ದರಿಂದಾಗಿ ವಿವಾಹಕ್ಕೆ ಯಾವ ತೊಂದರೆಯೂ ಇಲ್ಲ, ಖಂಡಿತವಾಗಿ ಮುಂದುವರೆಯಬಹುದು ಎಂಬುದಾಗಿ ಆಜ್ಞೆಯನ್ನ ಮಾಡಿದ್ದಾರೆ. ಅವರ ಅಣತಿಯಂತೆ ಆಕಾಶ ಮಹಾರಾಜ ಶ್ರೀನಿವಾಸನಿಗೆ ಪತ್ರವನ್ನು ಬರೆದು ಶುಕಾಚಾರ್ಯರ ಮೂಲಕವಾಗಿ ನಾರಾಯಣಾಶ್ರಮಕ್ಕೆ ಕಳಿಸಿಕೊಟ್ಟಿದ್ದಾನೆ. ಶ್ರೀನಿವಾಸನು ಕೂಡ ಬಹಳ ಸಂತೋಷದಿಂದ ಅದಕ್ಕೆ ಪ್ರತಿಯಾಗಿ ಉತ್ತರವನ್ನ ಬರೆದು ಶುಕಾಚಾರ್ಯರ ಕೈಯಲ್ಲಿ ಕಳಿಸಿದ್ದಾನೆ. ತದನಂತರ ಬಕುಲಾದೇವಿ ಬಂದಿದ್ದಾಳೆ. ವಿಷಯವನ್ನ ತಿಳಿಸಿದಾಗ ಶ್ರೀನಿವಾಸ ಸಂತೋಷಪಟ್ಟು ಒಂದು ಮುಹೂರ್ತವಾದ ನಂತರ ಬಕುಲಾದೇವಿಗೆ ತನ್ನ ವಿಚಾರವನ್ನ ಹೇಳಿದ್ದಾನೆ. ಈ ವಿವಾಹ ಆಗೋದು ಬೇಡ ಎಂಬುದಾಗಿ ಹೇಳಿದಾಗ ಬಕುಲಾದೇವಿ, ನಿನ್ನ ಸಂಬಂಧಿಕರೆಲ್ಲರೂ ಬಂದರೆ ವಿವಾಹ ತುಂಬಾ ಕಳೆ ಕಟ್ಟತ್ತೆ, ಆದ್ದರಿಂದಾಗಿ ನಿನ್ನ ಎಲ್ಲ ದೇವತೆಗಳ ಪರಿವಾರವನ್ನ ಸ್ಮರಣೆ ಮಾಡು ಎಂಬುದಾಗಿ ಹೇಳಿದಾಗ ಶ್ರೀನಿವಾಸ ಗರುಡ ಶೇಷರನ್ನ ಕರೆದು ಎಲ್ಲ ದೇವತೆಗಳನ್ನ ಆಮಂತ್ರಣ ಮಾಡುವುದಕ್ಕಾಗಿ ಪತ್ರವನ್ನ ಬರೆದುಕೊಟ್ಟಿದ್ದಾನೆ. ಆ ಗರುಡ ದೇವರು ಆ ಪತ್ರವನ್ನ ತೆಗೆದುಕೊಂಡು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರಿಗೆ ಹೇಳಿದ್ದಾರಂತೆ. ಬ್ರಹ್ಮದೇವರು ಶ್ರೀನಿವಾಸ ದೇವರ ವಿವಾಹದ ವಿಷಯವನ್ನ ಕೇಳಿ ಬಹಳ ಸಂತೋಷದಿಂದ ದಿಕ್ಪಾಲಕರನ್ನ, ದೇವತೆಗಳನ್ನ, ದ್ವಾರಪಾಲಕರನ್ನ ಕರೆದು ಎಲ್ಲ ದೇವತೆಗಳಿಗೂ ಕೂಡ ವಿಷಯವನ್ನ ತಿಳಿಸುವಂತೆ ಹೇಳಿದ್ದಾರೆ. ಎಲ್ಲ ದೇವತೆಗಳು ಕೂಡ ಬಹಳ ಸಂತೋಷದಿಂದ ಬ್ರಹ್ಮದೇವರಲ್ಲಿಗೆ ಬಂದಿದ್ದಾರಂತೆ. ಬಂದಾದ್ಮೇಲೆ ಸೇನಾಪತಯ ಊಚುಹು,
ವಾರ್ಷಿಕಂ ದೇಹಿನೋ ಬ್ರಹ್ಮನ್ ಬ್ರಹ್ಮನ್ ಆಗಚ್ಛಾಮಸ್ತ್ವಯಾ ಸಹ. ಬ್ರಹ್ಮದೇವರೇ, ಬಹಳ ಸಂತೋಷ, ವಿವಾಹದ ಕೆಲಸಕ್ಕಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನಮಗೆ ವಾರ್ಷಿಕ ಅಂದ್ರೆ ಒಂದು ವರ್ಷದ ಎಲ್ಲ ಸಂಬಳವನ್ನು ಕೂಡ ಇವಾಗಲೇ ಕೊಡ್ರಿ ಎಂಬುದಾಗಿ ಹೇಳಿ ಎಲ್ಲ ಸೇನಾಪತಿಗಳು ಕೇಳಿದ್ದಾರೆ. ಬ್ರಹ್ಮದೇವರು ಬಹಳ ಸಂತೋಷದಿಂದ ಅವರಿಗೂ ಕೂಡ ಒಂದು ವರ್ಷದ ಸಂಬಳವನ್ನು ಕೊಟ್ಟಿದ್ದಾರಂತೆ. ಅದೆಲ್ಲವನ್ನು ತೆಗೆದುಕೊಂಡು ಅವರವರ ಮನೆಗಳಿಗೆ ಹೋಗಿ ಭಾರಿ ವಿಶಿಷ್ಟವಾಗಿರ್ತಕ್ಕಂತಹ ವೇಷಭೂಷಣಗಳನ್ನ ಧಾರಣ ಮಾಡಿ ಸುಂದರವಾಗಿ ಎಲ್ಲರೂ ಕೂಡ ರೆಡಿಯಾಗಿ ಶ್ರೀನಿವಾಸ ದೇವರ ವಿವಾಹಕ್ಕೆ ಹೊರಡ್ತಾ ಇದ್ದಾರಂತೆ. ಇಷ್ಟೆಲ್ಲ ಆದ ಮೇಲೆ ಬ್ರಹ್ಮದೇವರು ಸರಸ್ವತಿ ದೇವಿಯನ್ನು ಕರೆದು ಹೇಳಿದ್ರಂತೆ, ಭೂಷಣಾನಿ ಚ ವಸ್ತ್ರಾಣಿ ರತ್ನಾನಿ ವಿವಿಧಾನಿ ಚ ಪತ್ನಿ ಸಂದೇಶಯಾಮಾಸ ವಿವಾಹಾರ್ಥಂ ಪಿತಾಮಹ. ಆಗ ಬ್ರಹ್ಮದೇವರು ಸರಸ್ವತಿ ದೇವಿಯನ್ನ ಕರೆದು, ನೋಡಮ್ಮ, ನಿಮ್ಮ ಮಾವ ವಿವಾಹವಾಗ್ತಾ ಇದ್ದಾರೆ ಶ್ರೀನಿವಾಸ ದೇವರು, ಎಲ್ಲರೂ ಕೂಡ ಹೊರಡಬೇಕಾಗಿದೆ, ವಿವಾಹಕ್ಕೆ ತಯಾರಾಗುವ ಅಂತ ಬ್ರಹ್ಮದೇವರು ಸರಸ್ವತಿ ದೇವಿಗೆ ಹೇಳಿದ್ರು. ಅವಾಗ ಸರಸ್ವತಿ ದೇವಿ ಸರಿ ಆಯ್ತು ಅಂತ ಹೇಳಿ ಸ್ವಯಮಂತರ್ಗತ ಶ್ರೀಮಾನ್ ಆತ್ಮಾನಂ ಸಮಭೂಷಯಿತ ದಧಾರ ಶಿರಸ ಶೀಘ್ರಂ ಕಿರೀಟಂ ಪಶ್ಚಿಮೇನತು ಅನ್ನೇನ ಶಿರಸಾಘಾತ ರಕ್ತೋಷ್ಣಿಷಮಧಾರಯತ ದಕ್ಷಿಣೇನೋತ್ತಮಾಂಗೇನ ಶಿರೋ ವೈ ವೇಷ್ಟಬಂಧಯತ ಕುಶಕೇತು ಕುಶಶ್ರೇಷ್ಠೈ ಧೃತವಾನ್ ಅನ್ಯಮೂರ್ಧನಿ ನೀಲಮೌಕ್ತಿಕ ವೈಢೂರ್ಯ ಯುತೆ ಮಕರ ಕುಂಡಲೆ ಕರ್ಣಯೋರ್ ಭೂಷಯಾಮಾಸ ಕರೌ ಕನಕ ಕಂಕಣೈ. ಬ್ರಹ್ಮದೇವರು ಸರಸ್ವತಿ ದೇವಿಗೆ ಹೇಳಿದ್ರು, ಮತ್ತೆ ಮದುವೆಗೆ ಹೋಗ್ಬೇಕಾಗಿದೆ, ಎಲ್ಲ ರೆಡಿ ಮಾಡ್ಕೊಡ್ರಿ ಅಂತ ಹೇಳಿ. ಸರಿ ಅಂತ ಸರಸ್ವತಿ ದೇವಿ ತಾನು ರೆಡಿ ಆಗೋದಕ್ಕೆ ರೋಮಿಗೆ ಹೋದ್ಲು. ಈ ಕಡೆ ಬ್ರಹ್ಮದೇವರು ಮತ್ತೆ ನಾನು ತಯಾರಾಗಬೇಕು ಅಂತ ಹೇಳಿ ಅವರು ತಮ್ಮ ಕೊಠಡಿಗೆ ಹೋದ್ರು. ಹೋಗಿ ಬ್ರಹ್ಮದೇವರು ಎಲ್ಲವನ್ನು ಬೇರೆ ಬೇರೆ ಚಲೋ ಚಲೋ ಫಸ್ಟ್ ಕ್ಲಾಸ್ ಧೋತ್ರಗಳನ್ನೆಲ್ಲ ಉಟ್ಟುಕೊಂಡು ಒಂದೆರಡು ಧೋತ್ರ ಕೈಯಾಗಿ ತಗೊಂಡು ಎಲ್ಲ ಚೆನ್ನಾಗಿ ಮುಖಕ್ಕೆ ಎಲ್ಲ ಗಂಧ ನಾಮಾಕ್ಷತೆಗಳನ್ನ ಧಾರಣೆಯನ್ನ ಮಾಡಿಕೊಂಡಿದ್ದಾರೆ. ಕುಶಕೇತು ಕುಶಶ್ರೇಷ್ಠೈ ಧೃತವಾನ್ ಅನ್ಯಮೂರ್ಧನಿ. ಬ್ರಹ್ಮದೇವರು ಒಳಗಡೆ ಹೋಗಿ ಅವರಿಗೆ 4 ತಲೆ ನೋಡ್ರಿ, ಪ್ರತಿಯೊಂದು ತಲೆಗೂ ಒಂದೊಂದು ಬೇರೆ ಬೇರೆ ತರಹದ ಕಿರೀಟಗಳನ್ನ ಹಾಕಿಕೊಂಡಿದ್ದಾರಂತೆ. ಬ್ರಹ್ಮದೇವರು ಒಂದೊಂದು ತಲೆಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಕಿರೀಟವನ್ನ ಹಾಕಿಕೊಂಡಿದ್ದಾರೆ. ಒಂದು ತಲೆಗೆ ಕೆಂಪು ಶಾಲನ ಸುತ್ತಿದ್ದಾರಂತೆ, ರುಮಾಲ್ ಸುತ್ತಾರಲ್ಲ ಆ ತರ ಒಂದು ಕೆಂಪು ರುಮಾಲನ್ನ ಸುತ್ತಿದ್ದಾರಂತೆ ಒಂದು ತಲೆಗೆ. ಇನ್ನೊಂದು ತಲೆಗೆ ದರ್ಭೆಯಿಂದ ಮಾಡಿರ್ತಕ್ಕಂತಹ ಕಿರೀಟವನ್ನು ಹಾಕಿಕೊಂಡಿದ್ದಾರಂತೆ. ಇನ್ನೊಂದು ತಲೆಗೆ ಬಂಗಾರದಿಂದ ನಿರ್ಮಿತವಾಗಿರ್ತಕ್ಕಂತಹ ಕಿರೀಟವನ್ನು ಹಾಕಿಕೊಂಡಿದ್ದಾರಂತೆ. ಮತ್ತೊಂದು ತಲೆಗೆ ವಜ್ರ ರತ್ನಗಳಿಂದ ಖಚಿತವಾಗಿರ್ತಕ್ಕಂತಹ ಕಿರೀಟವನ್ನ ಹಾಕಿಕೊಂಡು ಸುಂದರವಾಗಿ ಅಲಂಕೃತರಾಗಿ ಕರ್ಣಯೋರ್ ಭೂಷಯಾಮಾಸ ಕರೌ ಕನಕ ಕಂಕಣೈ. 2 ಕೈಗಳಿಗೂ ಬಂಗಾರದ ಕೈಗಡಗಳನ್ನ ಹಾಕಿಕೊಂಡಿದ್ದಾರಂತೆ, 2 ಕಿವಿಗಳಿಗೂ ಮಕರ ಕುಂಡಲಗಳನ್ನ ಹಾಕಿಕೊಂಡಿದ್ದಾರಂತೆ. ಸುಂದರವಾಗಿ ತಯಾರಾಗಿ ಬ್ರಹ್ಮದೇವರು ಅವರ ರೂಮಿನಿಂದ ಹೊರಗೆ ಬಂದ್ರು. ಬಂದಾದ ತಕ್ಷಣ ಸರಸ್ವತಿ ದೇವಿ ಹೇಳಿದ್ರಂತ, ಸರಸ್ವತಿ ಬರಮ್ಮ, ಇನ್ನ ರೆಡಿ ಆಗಿಲ್ವೇನೋ ಅಂತ ಕೇಳಿದ್ರಂತ. ಅವಾಗ ಸರಸ್ವತಿ ದೇವಿ ತನ್ನ 4 ಸೂಟ್ಕೇಸ್ಗಳು ತಗೊಂಡ್ಲಂತ್ರಿ. ಅವಾಗ ಬ್ರಹ್ಮದೇವರಿಗೆ ಕೇಳಿದ್ರಂತ, ಅಲ್ಲ ಇಷ್ಟು ಬಟ್ಟಿಗಳು ಯಾಕ ಅಂತ ಕೇಳಿದ್ರ ಅದಕ್ಕೆ ಸರಸ್ವತಿ ದೇವಿ ಹೇಳ್ತಾಳಂತ, ನೋಡ್ರಿ ಒಂದೊಂದ್ರೊಳಗ ಒಂದೊಂದು ಬಟ್ಟಿ ಅವ. ಏನು ಅಂತಂದ್ರ ಇದು ಮೊದಲನೇ ಸೂಟ್ಕೇಸ್ ಅದಲ್ಲ, ಇದು ಮತ್ತೆ ಎದುರುಗೊಳ್ಳಿಕ್ ಬೇಕು, ಅದ್ರೊಳಗೆ ಎದುರುಗೊಳ್ಳುವಂತ ಸೀರೆಗಳು ಬ್ಲೌಸ್ ಪೀಸ್ಗಳು ಏನೇನ್ ಬೇಕು ಅವೆಲ್ಲ ಅವ. 2ನೇ ಸೂಟ್ಕೇಸ್ದಾಗ ವರಪೂಜಾಕ್ ಬೇರೆ ಉಟ್ಕೋತೀನಿ ನಾನು ಸೀರೆ, ಒಂದೊಂದ್ ತಾಸಿಗೆ ಒಂದೊಂದ್ ಸೀರೆ ಉಟ್ಕೊಳಕಿ ನಾನು, ವರಪೂಜಾಕ್ ಒಂದು ಬೇರೆ ಸೀರೆ ಉಟ್ಕೊಂಡಿನಿ. ಇನ್ನೊಂದು ಸೂಟ್ಕೇಸ್ ಒಳಗ ಮಾರನೇ ದಿನ ಅಕ್ಷತಾರೋಪಣ ಮೊದಲನೇ ಅಕ್ಷತೆ ಒಂದ್ ಸೀರೆ ಇಟ್ಕೊಂಡಿನಿ. ಆಮೇಲೆ ಈ ಸೂಟ್ಕೇಸ್ನಾಗ ಆಮೇಲೆ ಇನ್ನೊಂದು 2ನೇ ಅಕ್ಷತಾಗ ಇನ್ನೊಂದ್ ಸೂಟ್ಕೇಸ್ನಾಗ ಸೀರೆಗಳು ಬಂದ್. ಅಲ್ಲ ಇಷ್ಟು ಸೂಟ್ಕೇಸ್ ಒಳಗ ನೀನ್ ಸೀರೆಗಳು ತಗೊಂಡಿ ಅಂತಂದ್ರ ಈ ಬ್ಯಾಗ್ಗಳೆಲ್ಲ ಹೊತ್ಕೊಂಡು ಹೋಗೋರು ಯಾರು? ಸರಿ ಅಂತ ಹೇಳಿ ಬ್ರಹ್ಮದೇವರ ಅಂದ್ರಂತೆ, ಮತ್ ಇಷ್ಟೆಲ್ಲ ಸೂಟ್ಕೇಸ್ ತಗೊಂಡಿ ಅಂದ್ರ ನನ್ನೊಂದ್ 2 ಧೋತ್ರವ ಅದ್ರೊಳಗೆ ಹಾಕುವಂತದ್ರಂತ ಅವ್ರು. ಅಂದಾದ್ಮೇಲೆ ಇವಾಗ ಮದ್ವೆಗೆ ಹೋದ್ರ ನೋಡ್ರಿ, ಯಾವಾಗ್ಲೂ ಗಂಡಸರು ಒಂದೇ ಬಟ್ಟೆ ಮೇಲೆ ಇರ್ತಾರ. ಅವ್ರು ಹೆಣ್ಮಕ್ಳು ಬಹಳ ತಯಾರಾಗ್ತಿರ್ತಾರೆ, ಅದಕ್ಕೊಂದ್ ಸೀರೆ ಇದಕ್ಕೊಂದ್ ಸೀರೆ ಅಂತ ಹೇಳಿ. ಗಂಡಸರು ವರಪೂಜಾಗೂ ಅದೇ ಪ್ಯಾಂಟ್ ಶರ್ಟ್ ಮೇಲೆ ಇರ್ತಾರ, ಎದುರುಗೊಳ್ಳಿಗೂ ಅದೇ ಪ್ಯಾಂಟ್ ಶರ್ಟ್ ಮೇಲೆ ಇರ್ತಾರ, ರಾತ್ರಿ ಊಟ ಕೂಡ ಬಂದಾಗೂ ಅದೇ ಪ್ಯಾಂಟ್ ಶರ್ಟ್ ಮೇಲೆ. ರಾತ್ರಿ ಬಂದ್ ಲುಂಗಿ ಉಟ್ಕೊಂಡ್ ಮಲ್ಕೋತಾರೇನ್ರಿ, ಇನ್ನೇನ್ ಲುಂಗಿ ಉಟ್ಕೊಳ್ಳೋದು, ಇದೇ ಪ್ಯಾಂಟ್ ಶರ್ಟ್ ಮೇಲೆ ಮಲ್ಕೋತೀನಿ ತಗೋ ಅಂತ ಹೇಳ್ತಾರ. ಹಿಂಗಾಗಿ ರಾತ್ರಿ ಅದೇ ಪ್ಯಾಂಟ್ ಶರ್ಟ್ ಮೇಲೆ, ಮಾರನೇ ದಿನ ಮುಂಜಾನೆ ಎದ್ದಾದ್ಮೇಲೆ ಸ್ನಾನ ಸಂಧ್ಯಾ ಮಾಡಿದ್ರು ಅಂದ್ರೆ ಸರಿ, ಇಲ್ಲ ಅಂತಂದ್ರೆ ಚಾಕು ಅದೇ ಪ್ಯಾಂಟ್ ಶರ್ಟ್ ಮೇಲೆ ಬಂದಿರ್ತಾರೆ. ಒಂದ್ ಮದ್ವಿನೇ ಒಂದೇ ಒಂದು ಪ್ಯಾಂಟ್ ಶರ್ಟ್ ಮೇಲೆ ಮುಗಿಸ್ಬಿಡ್ತಾರೆ ಗಂಡಸರು. ಹೆಂಗಸ್ರು ಹಂಗಲ್ರಿ, ಅವ್ರದೇ ದೊಡ್ಡ ದೊಡ್ಡ ಬ್ಯಾಗ್ಗಳು ಇರ್ತಾವ, ಅದನ್ನ ಎತ್ಕೊಂಡು ಹೋಗುದ್ರಾಗ ರಗಡ ಹೋಗ್ಬಿಟ್ಟಿರ್ತದೆ. ಆಮೇಲೆ ಬ್ರಹ್ಮದೇವರ ಅಂದ್ರಂತೆ, ನಂದು 1-2 ಧೋತ್ರವ ನಿನ್ ಸೂಟಿಗೆಸ್ನಾಗೆ ಹಾಕೊಂಡ್ಬಿಡು ಅಂದ್ರಂತ. ಸರಿ ಅಂತ ಹೇಳಿ ಯಾರ್ಯಾರು ಬಂದ್ರು, ಕವಚಂ ಧಾರಯಾಮಾಸ ನವರತ್ನ ಸಮಾಕುಲಂ ಕಾಂಚೀಧಾಮ ಸಮಾಬದ್ಯ ಮುಕ್ತಾಮಣಿ ವಿಭೂಷಿತಂ
ಸರಸ್ವತೀಂ ಚ ಸಾವಿತ್ರೀಂ ಗಾಯತ್ರೀಂ ವೈ ತತಃ ಪರಂ ಪುತ್ರ ಪೌತ್ರಾನ್ ತಥಾನ್ ಸರ್ವಾನ್ ಸವಾಜಿರಥ ಕುಂಜರಾನ್ ಮನಃಪುತ್ರಾನ್ ವೀರ್ಯಪುತ್ರಾನ್ ಸಮಾಹೂಯ ಪಿತಾಮಹ. ತನ್ನ ಮನಸ್ಸಿನಿಂದ ಹುಟ್ಟಿರ್ತಕ್ಕಂತಹ ಮಕ್ಕಳನ್ನ ಕರೆದ್ರಂತೆ ಬ್ರಹ್ಮದೇವರು. ಮಾನಸ ಪುತ್ರ ಸನಕ ಸನಂದನ ಸನಾತನ ಸನತ್ಕುಮಾರ ಎಂಬುದಾಗಿ ಹೇಳ್ತೀವಲ್ಲ, ಬ್ರಹ್ಮ ಮಾನಸ ಪುತ್ರ ಅಂತ. ಆ ಮಾನಸ ಪುತ್ರರನ್ನ ಕರೆದ್ರಂತೆ. ತಮ್ಮ ತೇಜಸ್ಸಿನಿಂದ ಹುಟ್ಟಿರತಕ್ಕಂತಹ ಮಕ್ಕಳನ್ನ ಹಾಗೂ ಎಲ್ಲರನ್ನು ಕರೆದು ಆ ಬ್ರಹ್ಮದೇವರು ಹೇಳ್ತಾ ಇದ್ದಾರಂತೆ, ಅಲಂಕಾರ ಯುತಾಂತೃತ್ವ ಗಮನಾಭಿಮುಖೋಭವತ. ಎಲ್ಲರೂ ಕೂಡ ಅವರವರ ವಾಹನಗಳನ್ನ ಸುಂದರವಾಗಿ ಅಲಂಕಾರವನ್ನ ಮಾಡಿದ್ದಾರಂತೆ. ಆನೆ ಸವಾಜಿ ರಥ ಕುಂಜರಾನ್, ವಾಜಿ ಅಂದ್ರೆ ಕುದುರೆ, ಸವಾಜಿ ರಥ ಕುಂಜರಾನ್ ಕುದುರೆಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ರಥವನ್ನ ಹತ್ತಿ ಬ್ರಹ್ಮದೇವರು, ಅವರ ಪರಿವಾರ ದೇವರು, ಅಷ್ಟದಿಕ್ಪಾಲಕರು, ಯಕ್ಷರು, ಗಾನರು, ಗಂಧರ್ವರು, ಕಿಂಪುರುಷರು, ಕಿನ್ನರರು, ಆಮೇಲೆ ಎಲ್ಲ ಮುಕ್ತ ಜೀವರು ಕೂಡ ಯಾರ್ಯಾರು ಮೋಕ್ಷದಲ್ಲಿ ಇದ್ರಲ್ಲ, ಸತ್ಯಲೋಕದಲ್ಲಿ ಇದ್ರಲ್ಲ, ವೈಕುಂಠದಲ್ಲಿ, ಆ ಎಲ್ಲ ಮುಕ್ತರನ್ನು ಕೂಡ ಬ್ರಹ್ಮದೇವರು ಶ್ರೀನಿವಾಸ ದೇವರ ವಿವಾಹಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರಂತೆ. ಇಷ್ಟೆಲ್ಲ ವೈಭವದಿಂದ ಸ್ವಸೇನಾಂ ಪುರತಃ ಕೃತ್ವ ನಾಭಿಜೋ ನಿರ್ಯಯೋ ಪುರಾತ್. ಎಲ್ಲರನ್ನು ಮುಂದೆ ಮಾಡಿಕೊಂಡು ಹಿಂದೆ ಬ್ರಹ್ಮದೇವರು ಹೊರಡ್ತಾ ಇದ್ದಾರಂತೆ. ಹಂಸಚಂದ್ರ ಪ್ರತೀಕಾಶಂ ಆರುರೋಹ ಪಿತಾಮಹ. ಆ ಬ್ರಹ್ಮದೇವರ ರಾಜಹಂಸವನ್ನ ಹತ್ತಿದ್ದಾರಂತೆ. ಚಂದ್ರ ಪ್ರತೀಕಾಶಂ, ಹೇಗೆ ಹುಣ್ಣಿಮೆಯ ಚಂದ್ರ ಬೆಳ್ಳಿಗೆ ಹೊಳಿತಾ ಇರಬೇಕು ಅಂತಹ ಶುಭ್ರವಾಗಿರ್ತಕ್ಕಂತಹ ಹಂಸವಾಹನ ಬ್ರಹ್ಮದೇವರದು. ಆ ಹಂಸವನ್ನ ಏರಿಕೊಂಡು ಎಲ್ಲರೂ ಕೂಡ ನಾನಾ ವಿಧವಾಗಿರತಕ್ಕಂತಹ ವಿಮಾನಗಳನ್ನ ಹತ್ತಿಕೊಂಡು ಆ ವೈಕುಂಠ ಲೋಕದಿಂದ ಇಳಿತಾ ಇದ್ದಾರಂತೆ. ಘಂಟಾಚಾರಂ ನಿರ್ಘೋಷೈ ಸಹಿತಾನ್ ನೃಪರೇಜಿರೆ ಶೂರಾ ವೀರಾಸನಾಧೀರ ಗಜಾಶ್ವರಥ ಸಂಸ್ಥಿತಾಃ ಸಮುಚ್ಛ್ರಿತಧ್ವಜೈ ದೀರ್ಘ ಪತಾಕೈ ಸಮಲಂಕೃತಾಃ ನಾನಾ ಯುಧಧರಾ ವೀರಾಃ ತೇಷಾಂ ಮಧ್ಯೆ ಪಿತಾಮಹಃ. ಎಲ್ಲ ದೇವತೆಗಳು ಕೂಡ ಅವರವರ ಆಯುಧಗಳನ್ನ ಧಾರಣೆಯನ್ನ ಮಾಡಿ ಅನೇಕ ರೀತಿಯಾಗಿರ್ತಕ್ಕಂತಹ ಆಭರಣಗಳಿಂದ ಫಸ್ಟ್ ಕ್ಲಾಸ್ ಎಲ್ಲರೂ ಕೂಡ ರೇಷ್ಮೆ ವಸ್ತ್ರಗಳನ್ನ ತೊಟ್ಟು ಬಹಳ ಸಂತೋಷದಿಂದ ಹೊರಡ್ತಾ ಇದ್ದಾರಂತೆ. ರರಾಜ ಚಂದ್ರಮಾರಾಭಿಗಮನೇ ಯಥ ಶ್ವೇತಛತ್ರಂ ಹೇಮದಂಡಂ ರತ್ನಕುಂಭ ಮಹೋಜ್ವಲಂ ಯೋಜನತ್ರಯ ವಿಸ್ತೀರ್ಣಂ ದಶಲಕ್ಷ ಜನೈರ್ಧೃತಂ ನಭ ಪ್ರಕಾಶಯಾಮಾಸ ದೇವದೇವಸ್ಯ ವೈತದ. ಸರಿ ಅಂತ ಹೇಳಿ ಎಲ್ಲ ದೇವತೆಗಳು ಹೊರಡ್ತಾ ಇರಬೇಕಾದ್ರೆ ಬ್ರಹ್ಮದೇವರಿಗೆ ಒಂದು ಛತ್ರವನ್ನ ಹಿಡಿದಿದ್ರಂತೆ. ಬ್ರಹ್ಮದೇವರು ಒಂದು ಛತ್ರವನ್ನ ಹಿಡಿದಿದ್ರಂತೆ ಬ್ರಹ್ಮದೇವರಿಗೆ. ಆ ಛತ್ರ ಹೇಗಿತ್ತು ಅಂತಂದ್ರೆ ಯೋಜನತ್ರಯ ವಿಸ್ತೀರ್ಣಂ, 3 ಯೋಜನದಷ್ಟು ದೊಡ್ಡದಾಗಿತ್ತಂತೆ ಆ ಶ್ವೇತ ಛತ್ರ, ಬಿಳಿಯ ಛತ್ರ. ಇದೆಲ್ಲವನ್ನು ಕೂಡ ಮರ್ಯಾದೆಗೆ ಹೇಳಿರ್ತಕ್ಕಂತಹ ಛತ್ರ ಶ್ವೇತ ಛತ್ರ ಅಂತ ಹೇಳ್ತಾರೆ. 3 ಯೋಜನದಷ್ಟು ವಿಸ್ತೀರ್ಣವಾಗಿತ್ತಂತೆ. 1 ಯೋಜನ ಅಂತಂದ್ರೆ 10 ರಿಂದ 12 ಕಿಲೋಮೀಟರ್ ಅಂತ ಲೆಕ್ಕ. ಅದನ್ನ 1 ಯೋಜನ ಅಂತ ಕರೀತಾರೆ. ಅಂತಹ 3 ಯೋಜನ ರಾಮಚಂದ್ರ ದೇವರು ಲಂಕಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇಂಥದ್ದು 100 ಯೋಜನ ಹಾರಬೇಕಾಗಿತ್ತು. 100 ಯೋಜನ ಅಂತಂದ್ರೆ ನಾವೇನು 100 ಕಿಲೋಮೀಟರ್ ಅನ್ಕೊಂಡಿವಿ. 1 ಯೋಜನ ಅಂದ್ರೆ 12 ಕಿಲೋಮೀಟರ್ ಸೇರಿಸಿದ್ರೆ 1 ಯೋಜನ ಅಂತ ಕರೀತಾರೆ. ಈ ರೀತಿಯಾಗಿ 3 ಯೋಜನದಷ್ಟು ವಿಸ್ತೀರ್ಣವಾಗಿರತಕ್ಕಂತಹ ಶ್ವೇತ ಬಣ್ಣ, ಬಿಳಿ ಬಣ್ಣದಾಗಿರ್ತಕ್ಕಂತಹ ಛತ್ರವನ್ನ 10 ಲಕ್ಷ ಜನ ಹಿಡಿದಿದ್ದಾರಂತೆ ದೇವತೆಗಳು. ಈ ಕಡೆ 5 ಲಕ್ಷ ಜನ, ಈ ಕಡೆ 5 ಲಕ್ಷ ಜನ. ಈಗ ಒಂದು ಪೆಂಡಲ್ ಹಾಕಿದ್ರೆ ಈ ಕಡೊಂದಿಷ್ಟು ಕಂಬಗಳನ್ನ ಹಾಕಿ ಆ ಕಡೊಂದಿಷ್ಟು ಕಂಬಗಳನ್ನ ಹಾಕಿ ಮಧ್ಯದಲ್ಲಿ ಪೆಂಡಲ್ ಇರ್ತದೆ ನೋಡ್ರಿ. ಹಂಗೆ ಬ್ರಹ್ಮದೇವರಿಗೆ ಛತ್ರವನ್ನ ಧಾರಣೆ ಮಾಡಿದ್ದಾರಂತೆ. ಆ ಛತ್ರದ ಮಧ್ಯದಲ್ಲಿ ಬ್ರಹ್ಮದೇವರು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ರು ಈ ಕಡೆ 5 ಲಕ್ಷ ಜನ ಒಂದೊಂದು ಕಂಬಗಳನ್ನ ಹಿಡ್ಕೊಂಡು ಬಂದಿದ್ದಾರಂತೆ, ಈ ಕಡೆ 5 ಲಕ್ಷ ಜನ ಹಿಡಿದಿದ್ದಾರೆ. ಆ ಛತ್ರದ ಮಧ್ಯದಲ್ಲಿ ಬ್ರಹ್ಮದೇವರು ಹೋಗ್ತಾ ಇದ್ದಾರೆ. ಹಂಸಾರೂಢರಾಗಿ ರಾಜಹಂಸವನ್ನ ಹತ್ತಿ ಹೋಗ್ತಾ ಇದ್ದಾರೆ. ನಭ ಪ್ರಕಾಶ ಯಾಮಾಸ ದೇವದೇವಸ್ಯ ವೈತದ. ಹೇಗೆ ರಾತ್ರಿಯಲ್ಲಿ ಹುಣ್ಣಿಮೆ ನಕ್ಷತ್ರಗಳ ಮಧ್ಯದಲ್ಲಿ ಹುಣ್ಣಿಮೆಯ ಚಂದ್ರ ಶೋಭಿಸಬೇಕು, ಆ ರೀತಿಯಾಗಿ ಶ್ವೇತವಾಗಿರತಕ್ಕಂತಹ ಹಂಸವನ್ನ ಹತ್ತಿಕೊಂಡು ಈ ಬ್ರಹ್ಮದೇವರು ಹೋಗ್ತಾ ಇದ್ದಾರೆ. ಆವಾದಯನ್ ಮಹಾರಾಜ ವಾದ್ಯಾನಿ ವಿವಿಧಾನಿ ಚ ಭೇರಿಶ್ಚ ನವಸಾಹಸ್ರಂ ದುಂದುಭೀನಾಂ ಶತತ್ರಯಂ ಮೃದಂಗ ಪಣಬಾಂಢಕ್ಕ ಮಡ್ಡೋ ನಿಸ್ಸಣ ಡಿಂಡಿಮಾನ್ ಗೋಮುಖಾನ್ ವಿರಜಾನ್ ವೈ ಜರಜರಾದಿಕಾನ್ ಆಜಗಗ್ಮರು ಮಹಾರಾಜನ್ ಬ್ರಹ್ಮಾಂಡಂ ಯಾಂತಮಗ್ರತಃ. ಈ ರೀತಿಯಾಗಿ ಭಾರಿ ವೈಭವದಿಂದ ಆ ಬ್ರಹ್ಮದೇವರು ಹೊರಡ್ತಾ ಇದ್ದಾರಂತೆ. ಹೊರಡ್ತಾ ಇರಬೇಕಾದ್ರೆ ಏನೇನು ವಾದ್ಯಗಳನ್ನ ಬಾರಿಸಿದ್ರು ಅಂತ ದಾಸರು ತಿಳಿಸಿಕೊಡ್ತಾರೆ. ತಾಳ ಜಾಗಟೆ ಮದ್ದಳೆ ದುಂದುಬಿ ಭೇರಿ ತಾಳೆ ಹೆಗ್ಗಾಳೆ ತಮ್ಮಾಟೆ
ನಿಸ್ಸಾಳೆ ಪಟಹ ತಂಬೂರಿ ಪಣವ ಕಂಸಾಳೆ ಕಂಬು ಢಕ್ಕವಾದ್ಯ. ಈ ಎಲ್ಲ ವಾದ್ಯಗಳನ್ನ ಬಾರಿಸಿಕೊಂಡು ದೇವತೆಗಳು ಹೋಗ್ತಾ ಇದ್ದಾರಂತೆ ಶ್ರೀನಿವಾಸ ದೇವರ ಮದುವೆಗೆ. ಮತ್ತೆ ಹೇಗಿತ್ತು? ಸೂಳೈಸುತ್ತಲಿರೆ ಭಾಗವತರ ಸಮ್ಮೇಳನದೊಳು ಕುಳಿದಾಡೆ, ಸಾಲು ಪಂಜಿನ ಗುಂಪು ಛತ್ರ ಚಮರ ಧ್ವಜದಾಳುಗಳು ಒಪ್ಪಿಹರೋ ಬಾಬಾ. ಛತ್ರ ಚಾಮರಗಳನ್ನ ಧಾರಣೆ ಮಾಡಿದ್ದಾರಂತೆ, ಧ್ವಜ ಪತಾಕೆಗಳನ್ನ ಹಿಡಿದುಕೊಂಡಿದ್ದಾರಂತೆ. ಹಿಂಗ್ ಕರ್ಕೊಂಡಲ್ಲ ಹೊರಗೆ ಸುಮ್ ಕೂಡಲ್ಲ, ಆಕೆ ಗಾಳಿಬೇಕು. ಛತ್ರ ಚಾಮರ ಧ್ವಜಗಳನ್ನ ಹಿಡಿದುಕೊಂಡು ಭಾರೀ ವೈಭವದಿಂದ ಆ ಬ್ರಹ್ಮದೇವರ ಮೆರವಣಿಗೆ ಹೋಗ್ತಾ ಇದೆ ಅಂತೆ ಶ್ರೀನಿವಾಸನ ವಿವಾಹಕ್ಕೆ. ದದರ್ಶರು ಋಷಯ ಸತ್ವ ಸಂಪನ್ನ ತದ ಅತಿ ಅದ್ಭುತ ದರ್ಶನಂ ವಾಸುದೇವ ಸಮಾಕಾರಂ ವೈಶ್ವಾನರ ಸಮಾನನಂ ದದೃಶ ಸರ್ವಲೋಕೇಶಂ ಸಾಕ್ಷಾತ್ ಬ್ರಹ್ಮಾಣಮಗ್ರಜಂ ಕೇಚಿನ್ ನಾರಾಯಣಂ ತಂ ಹಿ ಗಾಂಭೀರ್ಯಾತ್ ಧ್ರುವಭಂಸ್ತದ ಕೇಚಿನ್ ನಾರಾಯಣೋ ನಾಯಂ ವದನಾನಾಂ ವಿಪರ್ಯಯಾತ್. ಬ್ರಹ್ಮದೇವರು ಅಲ್ಲಿಂದ ಬರ್ತಾ ಇರಬೇಕಾದ್ರೆ ನೋಡ್ರಿ, ಗುಡ್ಡದಿಂದ ಇಳಿಬೇಕಾದ್ರೆ ಲೈಟ್ ಎಲ್ಲ ಹಚ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ಅಲ್ಲಿ ಏನ್ ಬರ್ಲಿಕ್ಕತ್ತದ ಅಂತೆಲ್ಲ ಕಾಣಿಸ್ತಾ ಇರ್ಬೇಕಾದ್ರ ಎಲ್ಲ ದೇವತೆಗಳು ನೋಡ್ತಾ ಇದ್ರಂತೆ. ನೋಡ್ತಾ ಇರ್ಬೇಕಾದ್ರೆ ಋಷಿಗಳೆಲ್ಲ ವಿಚಾರ ಮಾಡಿದ್ರಂತೆ, ಸತ್ಯಲೋಕದಿಂದ ಕೆಳಗಡೆ ಬರ್ಬೇಕಾದ್ರೆ ಕೈಲಾಸ, ಆಮೇಲೆ ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಜ್ಞಾನಲೋಕ, ಜನೋಲೋಕ, ತಪೋಲೋಕ, ಜ್ಞಾನಲೋಕ, ಈ ರೀತಿಯಾಗಿ ಭೂರ್ಭುವ ಸ್ವಹ ಅಂತ ಎಂಬುದಾಗಿ ನಾವೇನು ಪ್ರಾಣಾಯಾಮವನ್ನು ಮಾಡ್ತೀವಿ, ಭೂಹು ಭುವಹ ಸ್ವಹ ಅಂತ ಅನ್ನೋದು ಅವೆಲ್ಲ ಲೋಕಗಳು. ಆ ಎಲ್ಲ ಲೋಕಗಳನ್ನ ದಾಟಿಕೊಂಡು ಬರ್ತಾ ಇರಬೇಕಾದ್ರೆ ಮುಂದಿನ ಲೋಕದಲ್ಲಿ ಇರ್ತಕ್ಕಂತಹ ಜನರೆಲ್ಲ ಕೂಡ ಮೇಲಿಂದ ಬರ್ತಾ ಇರ್ತಕ್ಕಂತಹ ಜನರನ್ನ ನೋಡಿ ಮಾತಾಡ್ತಾ ಇದ್ರಂತೆ. ಋಷಿಗಳೆಲ್ಲ ಅಂತ ಇದ್ರಂತೆ, ಯಾರಿವ್ರು ಇಷ್ಟು ಚೆನ್ನಾಗಿ ಬರ್ತಾ ಇದ್ದಾರಲ್ಲ, ಇಷ್ಟು ತೇಜಸ್ಸಿದೆ. ವೈಶ್ವಾನರ ಸಮಾನನಂ, ಸಾಕ್ಷಾತ್ ಅಗ್ನಿದೇವರೇ ಪ್ರತ್ಯಕ್ಷರಾಗಿ ಬಂದ್ರೆ ಎಷ್ಟು ತೇಜಸ್ಸು ಕಾಂತಿ ಕಾಣಿಸ್ಬೇಕೋ ಅಷ್ಟು ಕಾಂತಿಯಿಂದ ಅಷ್ಟು ತೇಜಸ್ಸಿನಿಂದ ಬರ್ತಾ ಇದ್ದಾರಲ್ಲ ಇಷ್ಟೆಲ್ಲ ದೇವತೆಗಳು, ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ ವಿಚಾರವನ್ನು ಮಾಡ್ತಾ ಇದ್ರಂತೆ. ದದೃಶುಹು ಸರ್ವಲೋಕೇಶಂ ಸಾಕ್ಷಾತ್ ಬ್ರಹ್ಮಾಣಮಗ್ರಜಂ. ಅವಾಗ ಬ್ರಹ್ಮದೇವರು ಕಾಣಿಸಿದ್ರಂತೆ ಎಲ್ಲರಿಗೂ. ಕಾಣಿಸಿದಾಗ ನಮಗೆ ಪುರಾಣಾದಿಗಳೆಲ್ಲ ಆಯಾ ದೇವತೆಗಳ ಸ್ವರೂಪವನ್ನ ಹೇಳಿದಾಗ ಇವರು ಹೀಗಿದ್ದಾರೆ ಅಂತ ಹೇಳಿ ಅನುಮಾನ ಮಾಡಿ ತಿಳ್ಕೊತೀವಿ. ಆದ್ರೆ ಸಾಕ್ಷಾತ್ ಆ ದೇವತೆಗಳ ಎದುರಿಗೆ ಬಂದಾಗ ಇವ್ರು ಯಾವ ದೇವತೆಗಳು ಅಂತ ನಮ್ಗೆ ಗೊತ್ತಾಗುದಿಲ್ರಿ. ಆದ್ರಿಂದಾಗಿ ಎಲ್ಲ ದೇವತೆಗಳೆಲ್ಲ ಮಾತಾಡ್ತಾರಂತೆ, ಕೆಲವು ಋಷಿಗಳೆಲ್ಲ ಮಾತಾಡ್ತಾ ಇದ್ದಂತೆ. ಕೇಚಿನ್ ನಾರಾಯಣಂ ತಂ ಹಿ ಗಾಂಭೀರ್ಯ ಧ್ರುವಭಂಸ್ತದ. ಅವಾಗ ಕೆಲವು ಜನ ಆ ಬ್ರಹ್ಮದೇವರನ್ನು ನೋಡಿ ಅವ್ರು ಅನ್ಕೊಂಡ್ರಂತೆ, ಏನೋ ವಿಶಿಷ್ಟ ಇರಬೇಕು, ನೋಡಿದ್ರೆ ಸಾಕ್ಷಾತ್ ನಾರಾಯಣನೇ ಬರ್ಲಿಕ್ಕತ್ತಾನ ಅಂತ ಅನಿಸ್ತದ ಅಂತ ಕೆಲವು ಜನ ಹೇಳಿದ್ರಂತೆ. ಅವಾಗ ಇನ್ನು ಕೆಲವು ಜನ ನಾರಾಯಣ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಾರಾಯಣಿಗೆ 4 ಮುಖ ಇಲ್ಲವ, 4 ಮುಖ ಇರೋದು ಬ್ರಹ್ಮದೇವರಿಗೆ, ಇಲ್ಲಿ 4 ಮುಖ ಕಾಣಿಸಿರುತ್ತಂದ್ರೆ ಇವರು ಬ್ರಹ್ಮದೇವರು ಇರಬೇಕು ಅಂತ ಹೇಳಿದ್ರಂತೆ. ನಾರಾಯಣನ ತರ ಇವರು ಇದ್ದಾರೆ ಅಂತಂದ್ರೆ ಇನ್ನು ಬ್ರಹ್ಮದೇವರ ಕಾಂತಿ ಎಷ್ಟಿರ್ಬೇಕು, ಪರಮಾತ್ಮನ ಕಾಂತಿ ಎಷ್ಟಿರ್ಬೇಕು, ತೇಜಸ್ ಎಷ್ಟಿರ್ಬೇಕು. ಕೇಚಿನ್ ನಾರಾಯಣೋ ನಾಯಂ ವದನಾನಾಂ ವಿಪರ್ಯಯಾತ್. ವದನ ಅಂತಂದ್ರೆ ಮುಖಗಳು, 4 ಮುಖಗಳು ಇರೋದ್ರಿಂದಾಗಿ ಇವನು ನಾರಾಯಣ ಅಲ್ಲ ಬ್ರಹ್ಮದೇವರು ಎಂಬುದಾಗಿ ಮಾತಾಡ್ತಾ ಇದ್ದಾರಂತೆ. ವದನಾನಾಂ ವಿಪರ್ಯಯಾತ್. ಹಂಸ್ತಸ್ಥಂ ಭೂಷಣೈಹಿ ಯುಕ್ತಂ ಕವಚಾಂಡ ಕವಚಾಂಡಾಂಬರಾನ್ವಿತಂ ಪೃಚ್ಛಸ್ತೆ ಮಹಿದೇವಾಹ ಬ್ರಹ್ಮಣೋನು ಚರಂಜನಾನ್. ಹಂಸಸ್ಥಂ, ಹಂಸಾರೂಢರಾಗಿದ್ದಾರೆ. ಪರಮಾತ್ಮನ ವಾಹನ ಗರುಡ ವಾಹನ, ಇವರು ಹಂಸ ವಾಹನದಲ್ಲಿ ಬಂದಿದ್ದಾರೆ, ಅದಲ್ಲದೆ ಅದು ಶ್ವೇತ ವಾಹನ. ಅದರಿಂದಾಗಿ ಸಾಕ್ಷಾತ್ ಇವರು ಬ್ರಹ್ಮದೇವರಿದ್ದಾರೆ, ಇದ್ರೊಳಗೆ ವಿಚಾರ ಇಲ್ಲ ಎಂಬುದಾಗಿ ಹೇಳಿ ಆ ಬ್ರಹ್ಮದೇವರನ್ನ ನಮಸ್ಕಾರ ಮಾಡ್ಕೊಂಡು ನಿಂತಿದ್ದಾರಂತೆ. ಬ್ರಹ್ಮದೇವರ ರಥ ಮುಂದೋಯ್ತು. ಹೋದಾದ್ಮೇಲೆ ಹಿಂದೆ ಜನ ಇದ್ರಲ್ರಿ, ಅವರಿಗೆ ಇವ್ರು ಕೇಳ್ತಾರ, ಈ ಬ್ರಾಹ್ಮಣರೆಲ್ಲ ಋಷಿಗಳು, ಕೆಳಗಿನ ಲೋಕದಲ್ಲಿ ಇರ್ತಕ್ಕಂತಹ ಬ್ರಾಹ್ಮಣರು ಋಷಿಗಳೆಲ್ಲ ಕೇಳ್ತಾ ಇದ್ದಾರಂತೆ. ಪೃಚ್ಛಸ್ತೆ ಮಹಿದೇವಾಹ ಬ್ರಹ್ಮಣಾನು ಚರಂಜನಾನ್. ಮಹಿದೇವಾಹ ಊಚುಹೋ ಕಂಬಾ ದೇಶಂ ಪ್ರತಿ ಜನಾಹ ಕುತೋ ವಾಗಮನಂ ವಿಧೇಹೇ. ನೀವೆಲ್ಲ ಸೇರಿ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಬ್ರಹ್ಮದೇವರು ಎಲ್ಲಿಗೆ ಹೊಂಟಾರೆ ಇಷ್ಟೆಲ್ಲ ತಯಾರಾಗಿ ಅಂತ ಹೇಳಿ ಆ ಜನರು ಕೇಳಿದ್ರಂತೆ. ಅವಾಗ ಜನರು ಹೇಳ್ತಾರಂತೆ, ಗಚ್ಛಾಮೋಧ್ಯ ವಿವಾಹಾರ್ಥಂ ಶ್ರೀನಿವಾಸಸ್ಯ ಭೂತಲಂ. ವೆಂಕಟಾಚಲ ಪರ್ವತದಲ್ಲಿ ಶ್ರೀನಿವಾಸನ ವಿವಾಹ ಸಂಪನ್ನವಾಗಿದೆ. ಆ ವಿವಾಹವನ್ನು ನೋಡುವುದಕ್ಕಾಗಿ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಂತೆಂಬುದಾಗಿ ಈ ಎಲ್ಲ ದೇವತೆಗಳು ಹೇಳಿದ್ರೆ, ಆ ಎಲ್ಲರೂ ಕೂಡ ಸಾಗ್ನಿಹೋತ್ರಾಸ್ತ ಪುತ್ರಾಶ್ಚ ಸಶಿಷ್ಯ ಸಪರಿಗ್ರಹ ಏವಂ ವಿಭವಮಾಸ್ತಾಯ ಬ್ರಹ್ಮಾಗಾದ್ ವೆಂಕಟಾಚಲಂ. ಈ ರೀತಿಯಾಗಿ ಆ ದೇವತೆಗಳು ಹೇಳಿದ್ರೆ ಜನರೆಲ್ಲರೂ ಕೂಡ ಸಂತೋಷ ಪಟ್ಟರಂತೆ.
ಅವ್ರದೆಲ್ಲ ಕೆಲಸ ಎಲ್ಲ ಇದು ಏನೇನು ಮಾಡೋರಿದ್ರು ಅವೆಲ್ಲ ಬಿಟ್ರಂತೆ. ಯಾರ್ಯಾರು ಮುಂಜಾನೆ ನೈವೇದ್ಯ ಸಂಬಂಧ ಅಡಿಗೆ ಒಲಿ ಹಚ್ಲಿಕತ್ತಿದ್ರಲ್ಲ ಅವ್ರು ಹೇಳಿದ್ರಂತೆ, ಏನು ಒಲಿಗಿಲಿ ಏನ್ ಹಚ್ಲಿಕ್ಕೆ ಹೋಗ್ಬೇಡ, ಇನ್ನ 11 ದಿವಸದ ತನ ಒಲ್ಯಾಗ ಬೆಕ್ಕು ಮಲಗಿಸ್ಬಿಡ್ರಿ, ಶ್ರೀನಿವಾಸನ ವಿವಾಹಕ್ಕೆಲ್ಲ ಹೋಗ್ತಾ ಇದ್ದೀವಿ, ನಮ್ದು ಊಟ ಗೀಟ ಎಲ್ಲ ಅಲ್ಲೇ ಪಟ್ನೆ ನಡ್ರಿ, ತಯಾರಾಗಿರಿ ಅಂತ ಹೇಳಿ ಅವರು ಕೂಡ ಒಂದೊಂದು ಬ್ಯಾಗ್ ಕೈಚೀಲದೊಳಗೆ 2 ಪಂಜ ಒಂದೊಂದು ಧೋತ್ರ ತಮ್ಗೆ ಹಾಕೊಂಡು ಹೊರಟ್ರಂತ್ರಿ. ಅವರು ಎಲ್ಲಾ ಜನರು ಯಾರ್ಯಾರು ಹೊರಟ್ರು ಅಂತಂದ್ರೆ ಸಾಗ್ನಿಹೋತ್ರ ಪುತ್ರ ಅಷ್ಟ, ಅಗ್ನಿಹೋತ್ರಗಳು ಹೊರಡ್ತಾ ಇದ್ದಾರೆ, ಅವರ ಮಕ್ಕಳುಗಳು ಹೊರಡ್ತಾ ಇದ್ದಾರೆ, ಸಶಿಷ್ಯಾಹ ಅವರ ಶಿಷ್ಯರು ಕೂಡ ಅಗ್ನಿಹೋತ್ರಿಗಳು ಮೇಲೆ ಯಾರು ಬ್ರಾಹ್ಮಣರಿದ್ರು ಯಾರ್ಯಾರಿಗೆ ಪಾಠ ಹೇಳ್ತಿದ್ರು ಆ ಶಿಷ್ಯರನ್ನು ಕೂಡ ಫೋನ್ ಮಾಡಿ ಕರೆಸ್ಯಾರಂತ ವಿವಾಹಕ್ಕೆ ಹೋಗ್ಬೇಕಾದ್ರೆ. ಏವಂ ವಿಭವಮಾಸ್ತಾಯ ಬ್ರಹ್ಮಾದ್ ವೆಂಕಟಾಚಲಂ, ಈ ರೀತಿಯಾಗಿ ಆ ಬ್ರಹ್ಮದೇವರು ವೆಂಕಟಾಚಲದಿಂದ ಹೊರಡ್ತಾ ಇದ್ದಾರಂತೆ. ಹೊರಡ್ತಾ ಇರಬೇಕಾದ್ರೆ ವಾದಿತ್ರಾಣಂ ಸ್ವೇನೈವ ದುಂದುಭೀನಾಂ ಚ ನಿಸ್ಪನೈಹಿ ಆಪೂರಿತಂ ಜಗದೀದಂ ಸಶೈಲಂ ಅನಕಾನನಂ. ಶಾಸ್ತ್ರದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಶಬ್ದ ಗುಣಕಂ ಆಕಾಶಂ. ಆಕಾಶದ ಗುಣ ಏನು ಅಂತಂದ್ರೆ ಶಬ್ದ. ಅದು ಹೇಗೆ ಅಂತಂದ್ರೆ, ಈಗ ರಾತ್ರಿ ಹೊತ್ತಿನೊಳಗ ಎಲ್ಲರೂ ಮಲ್ಕೊಂಡಿರ್ತಾರೆ, ಸುಮ್ನೆ ಒಂದು ಹಿಂಗ್ ಚಪ್ಪಾಳೆ ಬಾರಿಸ್ರಿ ಭಾರಿ ದೂರ ಕೇಳಿಸ್ತಿರ್ತದ, ಇದು ಆಕಾಶದ ಗುಣ. ಹಾಗೆ ಆಕಾಶ ಮಾರ್ಗದಿಂದ ಎಲ್ಲಾ ದೇವತೆಗಳು ಭೇರಿ ದುಂದುಬೆಗಳನ್ನ ಬಾರಿಸ್ಕೊಂಡು ಬರ್ತಾ ಇದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ಜಗತ್ತೇ ನಾದಮಯವಾಗಿತ್ತಂತೆ. ಎಲ್ಲ ಕಡೆಯಲ್ಲಿಯೂ ಕೂಡ ಮಂಗಳವಾದ್ಯ ಶಬ್ದಗಳು ಕೇಳಿಸ್ತಾ ಇದ್ದಂತೆ. ಶ್ರೀನಿವಾಸ ಉವಾಚ ಕಿಂನಾಗತೋಂ ಬಖಕರಾಟ್ ಪುತ್ರಾರ್ಥಂ ಪ್ರೇಷಿತೋ ಮಯಾ ಮಾರ್ಗೇ ನಿರೋಧಿತಕ್ಕೇನ ಕಿಂ ವಾ ಸ್ಯಾತ್ ಕಾರಣಂ ವದ. ಏವಂ ವದತಿ ಗೋವಿಂದೇ ಚಾರೋ ದೃಷ್ಟಿಪಥಂಗತಃ ಚಾರಂ ದೃಷ್ಟ್ವಾತಿ ಸಂತೋಷಂ ಸಲೇಭೆ ಪುರುಷೋತ್ತಮಃ. ಈ ಕಡೆ ಶ್ರೀನಿವಾಸ ಆಶ್ರಮದೊಳಗೆ ಕೂತ್ಕೊಂಡ್ರಿ, ನಾರಾಯಣಾಶ್ರಮದೊಳಗೆ ಬಕುಲಾದೇವಿ ಅಲ್ಲೇ ಕೂತಾಳ. ಶ್ರೀನಿವಾಸ ಅನ್ನಂತ ಈ ಗರುಡ ದೇವರನ್ನ ಶೇಷದೇವರನ್ನ ನಾನು ಕಳಿಸಿನಿ, ಅವರು ಬ್ರಹ್ಮಲೋಕಕ್ಕೆ ಹೋಗಿ ಹೊಳ್ಳಿ ಬರ್ಲಿಕ್ಕತ್ತಾರೋ ಇಲ್ಲೋ, ಅಕಸ್ಮಾತ್ ಬರ್ಬೇಕಾದ್ರೆ ದಾರಿ ಒಳಗೆ ಏನಾದ್ರು ಗಾಡಿ ಗಿಡಿ ಪಂಚರ್ ಆಯ್ತಾನ ಅವ್ರದು ಅಂತ ಹೇಳಿ ಬಕುಲಾದೇವಿ ಕೇಳಿಗತ್ತಾನಂತ. ಎಷ್ಟೊತ್ತಾಯ್ತು ಇವರಿಬ್ರು ಹೋಗಿ ಇನ್ನೂ ಅಡ್ರೆಸ್ ಇಲ್ಲಲ್ಲ ಅಂತ ಹೇಳಿ ವಿಚಾರ ಮಾಡ್ತಾ ಆ ಬಕುಲಾದೇವಿ ಹೇಳಬೇಕಾದ್ರೆ ಒಬ್ಬ ಸೇವಕ ಬಂದು ಶ್ರೀನಿವಾಸನಿಗೆ ಹೇಳ್ತಾನಂತೆ, ಕ್ವಚಾರ ಮಮ ಪುತ್ರಸ್ತು ಕೇನ ವೈ ಪ್ರೇಷಿತೋ ಭವಾನ್ ಚಾರ ಉವಾಚ ಆಗಮಿಷ್ಯತಿ ಗೋವಿಂದ ಗಂಗಾಂ ಕರದಿತೆ ಸುತಃ. ಅವಾಗ ಒಬ್ಬ ಚಾರ ಸೇವಕ ಬಂದು ಹೇಳ್ತಾನಂತೆ, ಸ್ವಾಮಿ ನಿನ್ನ ಮಗ ಚತುರ್ಮುಖ ಬ್ರಹ್ಮದೇವರು ಬರ್ತಾ ಇದ್ದಾರೆ, ಈಗ ಗಂಗಾ ನದಿಯನ್ನ ದಾಟಿದ್ದಾರೆ ಅಂತ ಒಬ್ಬ ಬಂದು ಹೇಳದ್ನಂತ. ಓಹೋ ಸರಿ ಹೌದಾ ಅಂತ ಹೇಳಿ ಶ್ರೀನಿವಾಸ ಸಂತೋಷ ಪಟ್ಟನಂತ. ಏವಂ ವದತಿ ತಚ್ಚಾರೇ ಪುನರೇಕೋಭ್ಯ ಭಾಷತ. ಇಷ್ಟು ಹೇಳಿ ಚಾರ ಹೋಗ್ಯಾನಿಲ್ಲೋ ಶ್ರೀನಿವಾಸ ಇನ್ನೇನು ಹೊರಗೆ ಬರಬೇಕು ಅನ್ನೋಷ್ಟೊತ್ತಿಗೆ ಇನ್ನೊಬ್ಬ ಬಂದಂತ ಓಡಿ ಸೇವಕ ಓಡಿ ಬಂದು ಅವನು ಹೇಳ್ತಾರಂತೆ, ದ್ವಿತೀಯ ಚಾರುವಾಚ ಗೋದಾವರೀಂ ತರತಿತೆ ಪುತ್ರ ಪೌರಜನೈ ಸಹ. ಅವಾಗ ಸೇವಕ ಬಂದ ತಕ್ಷಣ ಶ್ರೀನಿವಾಸ ಅನ್ನಂತವರಿಗೆ, ಬ್ರಹ್ಮದೇವರು ಬರ್ಗತಾರಪ್ಪ, ಇನ್ನ ಈ ಗಂಗಾ ನದಿ ದಾಟಾರಂತ. ಎಲ್ಲಿ ಗಂಗಾ ನದಿಯೋ ಮಾರಾಯ, ಗಂಗಾ ನದಿ ದಾಟಿ ಎಷ್ಟೊತ್ತಾಯ್ತು, ತಿರುಗಿ ಗೋದಾವರಿ ದಾಟ್ಯಾರ ನಿಮ್ಮ ಮಗ ಬ್ರಹ್ಮದೇವರು ಅಂತ ಇನ್ನೊಬ್ಬ ಹೇಳಿದ್ನಂತ ಸೇವಕ. ಎಷ್ಟು ಸ್ಪೀಡ್ ಆಗಿ ಬರ್ತಾ ಇರಬೇಡ ಬ್ರಹ್ಮದೇವರು. ಒಂದೇ ಭಾರತ್ ಎಕ್ಸ್ಪ್ರೆಸ್ ಸಹಿತ ಬ್ರಹ್ಮದೇವರ ಸ್ಪೀಡ್ ಇದ್ರಾಗಿಲ್ಲ, ಬುಲೆಟ್ ಟ್ರೈನ್ ಯಾವುದೂ ಇಲ್ಲ. ಒಬ್ಬ ಬಂದು ಗಂಗಾ ನದಿ ದಾಟ್ಯಾರ ಅಂತ ಹೇಳೋ ಪುರುಸತಿಲ್ಲ, ಗೋದಾವರಿ ದಾಟ್ಯಾರ ಅಂತ ಇನ್ನೊಬ್ಬ ಬಂದು ಹೇಳಿಗತ್ತಾನ. ಸದೂತ ವಚನಂ ಶುತ್ವಾ ಕಿಂಚಿದ್ದಾಸ್ಯ ಮುಖೋ ಭವತ ತಥಾ ಜಗಾಮ ಗುರುಡಃ ಪಕ್ಷಿರಾಡ್ ಬ್ರಹ್ಮಚೋದಿತಃ. ಈ ರೀತಿಯಾಗಿ ಆ ಎರಡನೇ ಚಾರ ಹೇಳಿದಾಗ ಶ್ರೀನಿವಾಸ ಮತ್ತೆ ಸಂತೋಷದಿಂದ ಓಡಾಡ್ತಾ ಇದ್ದಾನಂತೆ, ನನ್ನ ಮಗ ಬರ್ತಾ ಇದ್ದಾನಂತ ಹೇಳಿ. ಪ್ರಣಿಪತ್ಯ ಶ್ರೀನಿವಾಸಂ ಪ್ರೋವಾಚ ವಚನಸ್ತದ ಗರುಡುವಾಚ. ಇಷ್ಟಾದ ಮೇಲೆ ಇಬ್ರು ಸೇವಕರು ಹೇಳೋದ್ರ, ಇಷ್ಟಿಬ್ರು ಸೇವಕರು ಹೇಳಿ ಹೋದಿ ಇನ್ನೇನು ಮತ್ತೆ ಶ್ರೀನಿವಾಸ ಮತ್ತೆ ಮನೆಯೊಳಗೆ ಹೋಗ್ಬೇಕು ಅಷ್ಟೊತ್ತಿಗೆ ಗರುಡ ದೇವರು ಬಂದ್ರು. ಗರುಡ ದೇವರು ಬಂದು ಹೇಳ್ತಾರಂತೆ, ಕೃಷ್ಣಾಂ ತ್ವೀರ್ತ್ವಾತು ತೇ ಪುತ್ರ ಶ್ರೀಶೈಲಂ ಉಪಗಮ್ಯ ಚ. ಸ್ವಾಮಿ ಬ್ರಹ್ಮದೇವರು ಶ್ರೀಶೈಲಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರಂತೆ. ಶ್ರೀಶೈಲಕ್ಕೆ ಬಂದು ಅಲ್ಲಿಂದ ಅಹೋಬಲ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಹೋಬಲ ಕ್ಷೇತ್ರದೊಳಗೆ ನರಸಿಂಹದೇವರಿದ್ದಾರೆ. ನಿನ್ನ 2ನೇ ರೂಪ, ನಿನ್ನ 4ನೇ ರೂಪ ನರಸಿಂಹ ರೂಪದಲ್ಲಪ್ಪ. ಅಹೋಬಲ ಕ್ಷೇತ್ರದಲ್ಲಿ ಆ ಅಹೋಬಲ ಕ್ಷೇತ್ರದಲ್ಲಿ ನಿನ್ನ ರೂಪವನ್ನ ದರ್ಶನ ಮಾಡಿಕೊಂಡು ಬ್ರಹ್ಮದೇವರು ಬರ್ತಾ ಇದ್ದಾರೆ ಅಂತ ಹೇಳಿ ಗರುಡ ದೇವರು ಶ್ರೀನಿವಾಸನಿಗೆ ಹೇಳಿದ್ರಂತೆ. ತಕ್ಷಣೇನ ಇವರಾಜೇಂದ್ರ ವಿಶ್ವಕ್ಸೇನೋಭಿವಂದ್ಯ ಚ ವಿನೀತೋ ವಾಚಮೋಚೇತ ಶ್ರೀನಿವಾಸಾತ್ ಪರಂಪರಂ ಪರಾತ್ಪರಂ. ಈ ವಿಶ್ವಕ್ಸೇನ ಅಂತ ಅನ್ನೋರು ಬಂದ. ವಿಶ್ವಕ್ಸೇನ ಇವನ್ ಯಾರಪ್ಪ ಅಂತಂದ್ರೆ ವಾಯುದೇವರ ಮಗ ಅಂತ ಇವನು ವಿಶ್ವಕ್ಸೇನ. ಆ ವಿಶ್ವಕ್ಸೇನ ಬಂದು ಹೇಳ್ತಾನಂತೆ ಶ್ರೀನಿವಾಸನಿಗೆ, ತುಂಬುರಸ್ತೀರ್ಥೋ ಮಾಸಾದ್ಯ ಹರಿ ತತ್ರಾಮಗಾಹತೆ. ಶ್ರೀನಿವಾಸ ಅಹೋಬಲನೂ ಅಲ್ಲ, ಅಹೋಬಲ ತಿರುಗಿ ಯಾವಾಗೋ ದಾಟಾಯ್ತು, ತುಂಬುರು ತೀರ್ಥಕ್ಕೆ ಬಂದಿದ್ದಾರೆ ಬ್ರಹ್ಮದೇವರು ಅಂತ ಹೇಳಿದ್ರಂತೆ ವಿಶ್ವಕ್ಸೇನ. ತುಂಬುರು ತೀರ್ಥ ಎಲ್ಲದರೆ ನಾವು ಕೇಳಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಈ ನಾರದರು ಮತ್ತು ಇನ್ನೊಬ್ಬ ಗಂಧರ್ವ ಆ ತುಂಬುರು ತೀರ್ಥಕ್ಕೆ ಬಂದಿದ್ದಾರೆ.
ಆ ತುಂಬುರು ತೀರ್ಥಕ್ಕೆ ಬಂದು ಅವಗಾಹನವನ್ನ ಮಾಡಿ ನೋಡ್ರಿ, ಬ್ರಹ್ಮದೇವರು ತೋರಿಸಿಕೊಡ್ತಾರೆ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ಹೇಳಿ ಶುದ್ಧವಾಗಿ ಸ್ನಾನವನ್ನ ಮಾಡಿಕೊಂಡು ಹೋಗ್ಬೇಕು. ಹೇಳಿ ಕೇಳಿ ಬ್ರಹ್ಮದೇವರು ಸತ್ವ ಪ್ರಚುರ ರುಜುಗುಣದ ಅರಸರವರು, ಅವರು ಸ್ನಾನಾದಿಗಳನ್ನ ಮಾಡಿಕೊಂಡು ನದಿಯಲ್ಲಿ ಸ್ನಾನವನ್ನ ಮಾಡಿ ಎಲ್ಲ ದೇವತೆಗಳ ದರ್ಶನವನ್ನ ಮಾಡಿಕೊಂಡು ಶ್ರೀನಿವಾಸನ ವಿವಾಹಕ್ಕೆ ಬರ್ತಾ ಇದ್ದಾರಂತೆ. ಪುತ್ರಸ್ತವ ಮಹಾರಾಜ ಪರಮಾತ್ಮ ಚತುರ್ಮುಖ ಪುತ್ರಸ್ತವ ಗಚ್ಚತಿ ಭವದ್ದರ್ಶನ ಕೌತುಕಿ ಸೇನಾಪತೋ ಭವತ್ಯೇದಂ ಭಗವಾನ್ ಉಚ್ಚಿತೋ ಮುದ ಗರುಡ ಸ್ಕಂದ ಮಾರೂಢ ಪ್ರಯಾಣ ವಿಮುಖೋ ಹರಿಹಿ. ಯಾವಾಗ ಈ ವಿಶ್ವಕ್ಸೇನ ಬಂದು ತುಂಬುರು ತೀರ್ಥಕ್ಕೆ ಬ್ರಹ್ಮದೇವರು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಅಷ್ಟೊತ್ತಿಗೆ ಶ್ರೀನಿವಾಸ ಭಾರಿ ಸಂತೋಷ ಪಟ್ಟನಂತ. ಅವಾಗ ಗರುಡ ದೇವರು ಹೇಳಿರಂತ, ಗರುಡ ಬಾ ಇಲ್ಲಿ ಅಂತ ಹೇಳಿ ಗರುಡ ದೇವರು ಬಂದ್ರ. ಏನಪ್ಪಾ ಅಂದ ತಕ್ಷಣ ಬ್ರಹ್ಮದೇವರನ್ನ ಕರ್ಕೊಂಬರ್ಬೇಕು, ಪಟ್ನೆ ತಯಾರಾಗುವಂದ್ರಂತ. ಸರಿ ಅಂತ ಹೇಳಿ ಬ್ರಹ್ಮದೇವರು ಎರಡೂ ರೆಕ್ಕೆ ಬಿಚ್ಚಿ ನಿಂತರಂತ, ನಾನ್ ರೆಡಿ ಅಂತ ಹೇಳಿ ಶ್ರೀನಿವಾಸ ಗರುಡ ದೇವರ ಮೇಲೆ ಹತ್ತಿದ್ದಾನಂತೆ. ಯಾಕಪ್ಪ ಅಂತಂದ್ರೆ ಬ್ರಹ್ಮದೇವರನ್ನ ಬರಮಾಡ್ಕೊಳ್ಬೇಕು ನೋಡ್ರಿ. ಅಂತಹ ಬ್ರಹ್ಮದೇವರನ್ನ ಬರಮಾಡಿಕೊಳ್ಳುವುದಕ್ಕಾಗಿ ಶ್ರೀನಿವಾಸ ಸಾಕ್ಷಾತ್ ತಾನೇ ಗರುಡಾರೂಢನಾಗಿ ಹೊರಟಿದ್ದಾರಂತೆ. ಪಕ್ಷಿ ವಾಹನ ಪೂರ್ಣ ಲಕ್ಷಣ ಸರವೇಶ ಮೋಕ್ಷದಾಯಕ ಪಾಂಡವ ಪಕ್ಷ. ಆ ಪಕ್ಷಿ ವಾಹನನಾಗಿ ಶ್ರೀನಿವಾಸ ಹೊರಟಿದ್ದಾನಂತೆ. ಎಲ್ಲಿಗೆ? ತುಂಬುರು ತೀರ್ಥದ ಹತ್ರ ಹೊರಟಿದ್ದಾನಂತೆ. ವಿಶ್ವಕ್ಸೇನೋತಿ ವೇಗೇನ ಬ್ರಹ್ಮಾಣಮುಪಗಮ್ಯ ಚ ಆನಮ್ಯ ಶಿರಸಾ ಭಕ್ತ್ಯ ಪ್ರೋವಾಚ ವಚನಂ ವಿಧಿಂ. ಇಷ್ಟು ಹೇಳಿ ಶ್ರೀನಿವಾಸ ಅಲ್ಲಿಂದ ಗರುಡಾರೂಢನಾಗಿ ಹೊರಟಿದ್ದಾನೆ. ಈ ಬ್ರಹ್ಮದೇವರು ಶ್ರೀನಿವಾಸ ಹೊರಟಿದ್ ನೋಡಿ ವಿಶ್ವಕ್ಸೇನ ಸಂತೋಷಗೊಂಡಂತೆ. ತಾನು ಸಂತೋಷಗೊಂಡು ಬ್ರಹ್ಮದೇವರಿಗೆ ಹೋಗಿ ಹೇಳ್ತಾನಂತೆ. ಮುಂಚೆ ಬ್ರಹ್ಮದೇವರು ಅಲ್ಲಿ ಅವಗಾಹನವನ್ನು ಮಾಡ್ಲಿಕ್ಕತ್ತಿದ್ರು. ತುಂಬುರು ತೀರ್ಥದಲ್ಲಿ ಅವಗಾಹನವನ್ನು ಮಾಡಿ ಅವರು ಹಂಸವನ್ನ ಏರಿ ವೆಂಕಟಾಚಲ ಪರ್ವತಕ್ಕೆ ಬರ್ತಾ ಇರಬೇಕಾದ್ರೆ ವಿಶ್ವಕ್ಸೇನ ಹೋಗಿ ಬ್ರಹ್ಮದೇವರಿಗೆ ಹೇಳ್ತಾನಂತೆ, ಸ್ವಾಮಿ ಚತುರ್ಮುಖ ಬ್ರಹ್ಮದೇವರೇ, ಪರಮಾತ್ಮ ಗರುಡಾರೂಢನಾಗಿ ನಿನ್ನನ್ನ ಬರಮಾಡಿಕೊಳ್ಳುವುದಕ್ಕಾಗಿ ವೆಂಕಟಾಚಲದಿಂದ ಕೆಳಗಡೆ ಬರ್ತಾ ಇದ್ದಾನೆ ಅಂತ ಹೇಳಿದಂತೆ. ಹೇಳಿದಾಗ ಈ ಬ್ರಹ್ಮದೇವರು ಏನ್ ಮಾಡಿದ್ರಂತೆ, ಪರಮಾತ್ಮನೇ ಬರ್ಲಿಕ್ಕತ್ತಾನ ಅಂತ ಹೇಳಿ ಭಗವನ್ ಅರವಿಂದಾಕ್ಷ ತವ ದರ್ಶನಲಾರಸಃ ಗರುಡ ಸ್ಕಂದಮಾರುಷ್ಯ ಸಮಾಗಚ್ಚತಿ ತೇಂತಿಕಂ. ಗರುಡನ ಬೆನ್ನನ್ನ ಏರಿ ಶ್ರೀನಿವಾಸ ಬರ್ತಾ ಇದ್ದಾನೆ ನಿನ್ನನ್ನ ಬರಮಾಡಿಕೊಳ್ಳುವುದಕ್ಕಾಗಿ ಎಂಬುದಾಗಿ ಹೇಳಿದಾಗ ಬ್ರಹ್ಮದೇವರು ಬಹಳ ಸಂತೋಷದಿಂದ ಅವರು ಹಂಸದಿಂದ ಕೆಳಗಿಳಿದಂತೆ. ಬ್ರಹ್ಮದೇವರು ಪಾದಾಭ್ಯಾಂ ಅಗಚ್ಛೀಘ್ರಂ ಯಾತ್ರಾ ಗಚ್ಚತಿ ಕೇಶವ ಸದದರ್ಶ ಮಹಾರಾಜ ಜನಕಂ ಚತುರಾನನಃ ದಂಡವತ್ ಪ್ರಣಿಪತ್ಯಾಥ ಚಾಗ್ರೇ ಬದ್ಧ್ವಾ ಕರೌಸ್ಥಿತಃ ಸಚಾವರುಷ್ಯ ಗರುಡ ಆಸಸಾದ ಪಿತಾಮಹಂ. ಈ ರೀತಿಯಾಗಿ ಆ ವಿಶ್ವಕ್ಸೇನ ಬಂದ ಹೇಳಿದ ತಕ್ಷಣದಲ್ಲಿಯೇ ಬ್ರಹ್ಮದೇವರು ತಮ್ಮ ಹಂಸದಿಂದ ಇಳಿದಿದ್ದಾರಂತೆ. ಹಂಸವಾಹನದಿಂದ ಇಳಿದು ತಮ್ಮ ಎರಡೂ ಪಾದಕೆಗಳನ್ನ ಕೆಳಗಡೆ ಅಲ್ಲೇ ಬಿಟ್ಟು ನಡೆದುಕೊಂಡು ಶ್ರೀನಿವಾಸನ ದರ್ಶನಕ್ಕೆ ಹೋಗ್ತಾ ಇದ್ದಾರಂತೆ. ಶ್ರೀನಿವಾಸ ಅಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ಬ್ರಹ್ಮದೇವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರಂತೆ. ಶ್ರೀನಿವಾಸನಿಗೆ ನಮಸ್ಕಾರವನ್ನ ಮಾಡಿದಾದ್ಮೇಲೆ ಉತ್ಥಾಪ್ಯ ಆಲಿಂಗ್ಯ ಚಾಪ್ಯೇನಂ ಉವಾಚ ಮಧುಸೂದನ. ನಮಸ್ಕಾರವನ್ನು ಮಾಡಿದಾದ್ಮೇಲೆ ಆ ಬ್ರಹ್ಮದೇವರನ್ನ ಎರಡೂ ಕೈ ಹಿಡಿದು ಶ್ರೀನಿವಾಸ ಎಬ್ಬಿಸಿ ಏನೂ ಮಾತಾಡ್ಲಿಲ್ಲ, ಮೊದಲಿಗೆ ಅಪಗೊಂಡಂತ ಬ್ರಹ್ಮದೇವರನ್ನ ಆಲಿಂಗನವನ್ನು ಮಾಡಿಕೊಂಡ್ರಂತೆ. ಮಾಡ್ಕೊಂಡಾದ್ಮೇಲೆ ಶ್ರೀನಿವಾಸ ಅಂತಾನಂತೆ, ಉತ್ತಿಷ್ಠತಾದ ಭದ್ರಂತೆ ಪಶ್ಯ ಮಾಮಾತುರಂ ಕೃಶಂ ಬಹುಲೇನತೆ ಬುದ್ಧಿರ್ ಮಮ ದರ್ಶನ ಲಾಲಸ ತದೇವ ಪರಮಂ ಮನ್ಯೆ ತ್ವದ್ಬುದ್ಧಿರ್ಮಮ ದರ್ಶನೆ ಕೌತೂಹಲಂ ನೋಪವೇತ ಕದಾಚಿದಪಿ ಏನ ವೈ ನ ಕಶ್ಚಿದ್ ವಿದ್ಯತೆ ವಸ್ತು ತ್ವಾಂ ವಿನಾ ಚತುರಾನನ. ಆ ಶ್ರೀನಿವಾಸ ಬ್ರಹ್ಮದೇವರಿಗೆ ಹೇಳ್ತಾರಂತೆ ನಮಸ್ಕಾರ ಮಾಡಿದಾದ್ಮೇಲೆ, ಹೇಳಪ್ಪ ಬ್ರಹ್ಮ, ನಿನ್ನನ್ನು ನೋಡದೆ ನನಗೆ ಬಹಳ ದುಃಖವಾಗಿ ಹೋಗ್ಬಿಟ್ಟಿತ್ತು, ಏನೋ ಒಂದು ಕಳ್ಕೊಂಡಂಗೆ ನನ್ ಫೀಲ್ ಆಗ್ಲಿಕ್ಕಿತ್ತು. ಇವಾಗ ನಿನ್ನನ್ನು ನೋಡಿದನಲ್ಲ, ಇವಾಗ ನನಗೆ ಬಹಳ ಸಂತೋಷವಾಯಿತು. ಎಷ್ಟು ದಿನ ಆಯ್ತಪ್ಪ ನಿನ್ನನ್ನು ನೋಡಿ, ನಿನ್ನ ಮುಖವನ್ನು ನೋಡಿ ಅಂತ ಹೇಳಿ ಬ್ರಹ್ಮದೇವರಿಗೆ ಶ್ರೀನಿವಾಸ ಹೇಳ್ತಂತೆ. ಎಷ್ಟು ದಿನ ಆಗ್ಯದ? ಹಿಂದಿನ ದಿನನೇ ಬಂದು ಹೋಗ್ಯಾರ ಬ್ರಹ್ಮದೇವರು, ಅದಲ್ಲದೆ ಹೊಡೆಸ್ಕೊಂಡು ಬೇರೆ ಹೋಗ್ಯಾರ. ಹೇಳಿದಾಗ ಬ್ರಹ್ಮದೇವರಂತಾರಂತೆ, ವದತ್ತೇವಂ ಋಷಿಕೇಶೇ ನೋವಾಚ ಚತುರಾನರಃ ಮುಹೂರ್ತದ್ವಯ ಮಾತ್ರಂತು ಶ್ರೀನಿವಾಸೋಪಿ ವಾಚಿತ. ನಾ ಬ್ರಹ್ಮದೇವರು ಏನೂ ಮಾತಾಡ್ಲಿಲ್ಲ ಅಂತ ಶ್ರೀನಿವಾಸನ ನೋಡಿ ಪರಮಾತ್ಮನನ್ನ ನೋಡ್ತಾ ನಿಂತ್ಕೊಂಡಿದ್ದಾರಂತೆ. ಒಂದೇ ಸಮನೆ ಕಣ್ಣನ್ನು ಬೆಳೆಸಗಲ್ದೆ ಅಷ್ಟು ಆನಂದ ಆಗಿದ್ದಾರಂತೆ. ಇಬ್ಬರು ಕೂಡ ಪರಸ್ಪರ ಬ್ರಹ್ಮದೇವರು ಶ್ರೀನಿವಾಸ ಬ್ರಹ್ಮದೇವರನ್ನ ನೋಡಿ ಆನಂದ ಭಾಷೆಗಳು ಅವರ ಕಣ್ಣಿಂದ ಬರ್ತಾ ಇದ್ದಾರಂತೆ. ಒಂದು ಮುಹೂರ್ತದವರೆಗೆ ಏನೂ ಮಾತಾಡಿಲ್ಲ. ಬಹಳ ಜನ ಆದ್ಮೇಲೆ ಗಂಡ ಹೆಂಡತಿ ತಂದೆ ತಾಯಿಗಳನ್ನ ನೋಡಿದ್ರೆ ಹೇಗೆ ಮಕ್ಕಳು ಸಂತೋಷವನ್ನು ಪಡಬೇಕು, ಅಷ್ಟು ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರಂತೆ. ಪಿತುರ್ಮುಖಂ ಸಂದ ಸೋಪಶ್ಯತ್ ವಕ್ತ್ರಂ ಹರಿಸ್ತದ ತತಃ ಸಂತೋಷ ಮನೋದೇಭೆ ಪರಮಾಂ ಮುದಂ ತೌ ಕ್ರೀಡಂತೋ ಶ್ರೀನಿವಾಸೋ ಬ್ರಹ್ಮಣೋ ದೇವ ಸಂಸದಿ ಪಿತೃಪುತ್ರೌ ತದಾ ದೃಷ್ಟ ಸತ್ಯಲೋಕ ನಿವಾಸಿನಃ ಲೇಭಿರೇ ಪರಮಾನಂದಂ ತನ್ಮಾಯ ಮೋಹಿತಾಸುರಾಹ. ಈ ರೀತಿಯಾಗಿ ಒಬ್ಬರನ್ನೊಬ್ಬರು ನೋಡ್ತಾ ಇರ್ಬೇಕಾದ್ರೆ ಬ್ರಹ್ಮದೇವರಿಂದ ಏನು ಆ ಮೆರವಣಿಗೆ ಬರ್ಲಿಕ್ಕತ್ತಲ್ರಿ, ಆ ಮೆರವಣಿಗೆ ಜನ ಎಲ್ಲರೂ ಕೂಡ
ಅವರನ್ನೇ ಅವರು ಮರೆತು ಈ ಬ್ರಹ್ಮದೇವರನ್ನ ಪರಮಾತ್ಮನನ್ನ ನೋಡ್ಲಿಕ್ಕತ್ತಾರಂತೆ. ಇವರಿಬ್ಬರು ನೋಡಿದುಕೊಳ್ಳುವುದನ್ನ ಆನಂದ ಬಾಷ್ಪಗಳನ್ನು ಸುರಿಸ್ತಾ ಇರೋದು. ಎಲ್ಲರೂ ಮಾತಾಡಿದ್ರಂತೆ, ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಬ್ರಹ್ಮದೇವರು ಶ್ರೀನಿವಾಸನನ್ನ ಇಷ್ಟು ನೇರವಾಗಿ ನೋಡ್ತಾರಲ್ಲ, ಅಂತಹ ಪುಣ್ಯವರಂತರನ್ನ ನೋಡ್ಲಿಕ್ಕೆ ನಮ್ಮ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂಬುದಾಗಿ ಎಲ್ಲ ದೇವತೆಗಳು ಮಾತಾಡ್ತಾ ಇದ್ದಾರಂತೆ. ಭಗವಾನುವಾಚ ಕ್ವಚಿತ್ತೇ ಕುಶಲಂ ತಾತ ಸ್ಮಶಾಯಾಮ ಸಂಪ್ರತಿ ಪುತ್ರ ಪೌತ್ರ ಪ್ರಪೌತ್ರಾಣಾಂ ಕ್ಷೇಮಂ ಪ್ರಬ್ರೂಹಿ ಮೇ ಸುತ. ಪರಮಾತ್ಮ ಬ್ರಹ್ಮದೇವರಿಗೆ ಕೇಳ್ತಾನಂತೆ, ಬ್ರಹ್ಮದೇವರೇ ಹೇಗಿದ್ದೀರಿ? ನನ್ನ ಮಕ್ಕಳು ಆಗಿರತಕ್ಕಂತಹ ವಾಯುದೇವರು ಹೇಗಿದ್ದಾರೆ? ನನ್ನ ಸೊಸೇಂದ್ರ ಆಗಿರತಕ್ಕಂತಹ ಸರಸ್ವತಿ ಹೇಗಿದ್ದಾಳೆ? ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೇಗಿದ್ದಾರಪ್ಪ? ಎಲ್ಲರೂ ಆರಾಮಾಗಿದ್ದಾರ ಅಂತ ಹೇಳಿ ಪರಮಾತ್ಮ ಬ್ರಹ್ಮದೇವರಿಗೆ ಕೇಳಿದ್ರಂತೆ. ಬ್ರಹ್ಮದೇವರು ಹೇಳ್ತಾರಂತೆ, ಸರ್ವ ಮಂಗಲಮಸ್ಮಾಕಂ ತತ್ಪ್ರಸಾದೇನ ಕೇಶವ. ಪರಮಾತ್ಮ ನಿನ್ನ ಪ್ರಸಾದದಿಂದ, ನಿನ್ನ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ತಾತಮೇ ವದತೆ ಕ್ಷೇಮಂ ಪುರಾಣ ಪುರುಷೋತ್ತಮ. ನಂದು ಬಿಡಪ್ಪ, ನೀನ್ ಹೇಗಿದ್ದೀಯಾ? ಇಂತಹ ವೈಕುಂಠ ಲೋಕವನ್ನು ಬಿಟ್ಟು ಇಂತಹ ಪರ್ವತದೊಳಗೆ ಬಂದಿದ್ದೀಯಲ್ಲಪ್ಪ, ನಿನ್ನ ದಿವಸದ್ದೆಲ್ಲ ಕತಿ ಹೇಗಿದೆ? ನೀನ್ ಹೇಗಿದ್ದೀಯಾ? ನೀನ್ ಆರಾಮಾಗಿದ್ದೀಯಾ ಎಂಬುದಾಗಿ ಬ್ರಹ್ಮದೇವರು ಕೇಳಿದ್ರೆ ಪರಮಾತ್ಮ ಅಂತಾರಂತೆ, ದ್ವಾಪರಾಂತೆ ಕೃತಂ ಕರ್ಮ ಶೃಣುಪುತ್ರ ಸಮಾಧಿವತ್. ಇನ್ನು ಯಾವ ದೇವತೆಗಳು ಬಂದಿಲ್ರಿ, ಮೊದಲಿಗೆ ಬ್ರಹ್ಮದೇವರು ಬಂದಾರ. ಆ ಬ್ರಹ್ಮದೇವರನ್ನ ಒಂದು ಕಟ್ಟಿ ಕೂಡ್ಸ್ಕೊಂಡು ಶ್ರೀನಿವಾಸ ಮಾತಾಡ್ತಾ ಇದ್ದಾನಂತ. ನೀನ್ ಆರಾಮಾಗಿದ್ದೀಯ ಅಂತ ಕೇಳಿದ್ರೆ ನಾವೆಲ್ಲ ಅಂತಿರ್ತೀವಿ ನೋಡ್ರಿ, ಮತ್ತೆ ಎಲ್ಲ ಹೆಂಗ್ ನಡೆದ್ರಿ ಅಂತ. ಅದೇನ್ ಕೇಳ್ತೀರಿ ಬಿಡ್ರಿ, ಸಾಕಾಗಿ ಹೋಗ್ಬಿಡದ ದಿನಸದ ಕೆಲಸ, ಏನ್ ಕಿರಿಕಿರಿ ಹುಡುಗರದು ಅಂತ ಹೇಳಿ. ಹಂಗ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾನಂತೆ, ದ್ವಾಪರ ಅಂತೆ ಕೃತಂ ಕರ್ಮ ಶೃಣುಪುತ್ರ ಸಮಾಧಿಮತ. ದ್ವಾಪರ ಯುಗದೊಳಗ ಒಂದು ಪಜಿತಿ ಆಯ್ತು ಮರಾಯ, ಇದು ಮುಗಿಯೋದ್ರೊಳಗ ಏನಾಯ್ತು ಅಂತ ಬ್ರಹ್ಮದೇವರಿಗೆ ಕೇಳಿದ್ರೆ ಹೇಳ್ತಾರಂತ, ವೈಕುಂಠೆ ಶೇಷಸ್ಥಲಂ ಭೃಗು ಪಾದತಲೇನ ಮಾಂ ತದಾಡೋರಸಿತೆ ಮಾತು ತತ್ಪ್ರಸಾದೇ ಕಮಲಾಸನ ತದಾತೆ ಜನನೇ ಪುತ್ರ ಕರವೀರ ಪುರಂಗತ ತೇನ ದುಃಖೇನ ಸಂತೃಪ್ತ ವೈಕುಂಠಮುತ್ತಮಂ ಆಗತಂ ವೈಕುಂಠಮುತ್ತಮಂ. ಈ ಶ್ರೀನಿವಾಸ ಅಂತಾನಂತೆ ಆ ಬ್ರಹ್ಮದೇವರಿಗೆ. ನೋಡಪ್ಪ, ದ್ವಾಪರ ಯುಗ ಇನ್ನೇನ್ ಮುಗಿಲಿಕ್ ಬಂತು. ಈ ಭೃಗು ಋಷಿಗಳು ವೈಕುಂಠ ಲೋಕಕ್ಕೆ ಬಂದ್ರು. ಬಂದವ್ರೆ ಒಂದ್ ಸ್ವಲ್ಪ ವಿಚಾರ ಮಾಡಿ, ಏನಪ್ಪಾ ಮಲ್ಕೊಂಡೇನಪ್ಪ ಶ್ರೀನಿವಾಸ ಅಂತ ಎಬಸುದು ಬಿಟ್ಟು ಲಕ್ಷ್ಮೀದೇವಿ ಎದುರಿಗೆ ಒದ್ದಪ್ಪ ನನಗ. ಒದ್ದಾದ ತಕ್ಷಣ ಲಕ್ಷ್ಮೀದೇವಿ ಪಿತ್ತ ನೆತ್ತಿಗೇರಿ ಬಿಡ್ತಕ್ಕಿಗೆ. ಆಕಿ ಏನ್ ಮಾಡಿದ್ಲು, ನೀನು ಇಂತಹವ್ರ ಕೈಲಿ ಎಲ್ಲ ಒದಿಸ್ಕೊಳ್ತಿ, ನನಗ್ ಮರ್ಯಾದೆ ಇರೋದಿಲ್ಲ ಅಂತ ಹೇಳಿ ಆಕಿ ನನ್ನನ್ನ ಬಿಟ್ಟು ಕೊಲ್ಹಾಪುರಕ್ಕೆ ಹೋಗ್ಬಿಟ್ಲು. ಕೊಲ್ಹಾಪುರಕ್ಕೆ ಹೋದ್ಮೇಲೆ ನಾನು ಈ ವೆಂಕಟಾದ್ರಿ ಪರ್ವತಕ್ಕೆ ಅವಳನ್ನು ಹುಡುಕಾಡ್ಕೊಂಡು ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾದ್ಮೇಲೆ ಇಲ್ಲೇನು ನಿನಗೆ ಹುತ್ತು ಕಾಣಿಸ್ಲಿಕ್ಕತ್ತದಲ್ಲ, ಈ ಹುತ್ತಿನಲ್ಲೇ ಉಳ್ಕೊಂಡೆ ನಾನು ಕೆಲವು ವರ್ಷಗಳ ಕಾಲ. ಉಳ್ಕೊಂಡಾದ್ಮೇಲೆ ಚೋಳರಾಜ ಅಂತ ಒಬ್ಬ ರಾಜ ಇದ್ದ. ಅವನ ಆಸ್ಥಾನದೊಳಗ ಒಂದು ಆಕಳು ಬಂದು ದಿನ ನನಗೆ ಹಾಲು ಸುರಿಸ್ತಾ ಇತ್ತು. ಇದೇ ಬ್ರಹ್ಮದೇವರೇ ಇದ್ರು ಅವರು. ಹಾಲು ಸುರಿಸ್ತಾ ಇತ್ತು. ಅದಕ್ಕ ಅವನ ಸೇವಕ ಬಂದು ಹೊಡಿಲಿಕ್ಕೆ ಹೋದ. ಆ ಕೊಡಲಿ ಏಟು ನನ್ನ ತಲೆಗೆ ಬಿತ್ತು. ನನ್ನ ತಲೆಗೆ ಬಿದ್ದಾದ್ಮೇಲೆ ಬೃಹಸ್ಪತ್ಯಾಚಾರ್ಯರು ನನಗೆ ಔಷಧವನ್ನೆಲ್ಲ ಕೊಟ್ರು. ಕೊಟ್ಟಾದ್ಮೇಲೆ ಅದಾದ್ಮೇಲೆ ಏನಾಯ್ತು, ನಾ ಔಷಧ ಹುಡ್ಕೋತ ಹೋಗ್ಬೇಕಾದ್ರೆ ವರಾಹದೇವರು ಸಿಕ್ರಪ್ಪ. ಇಲ್ಲಿ ಅದ ನೋಡು, ವರಾಹದೇವರು ಕೂಡ ನಮಸ್ಕಾರ ಮಾಡೋರಿಗೆ ಅಂತ ಹೇಳಿದ ಶ್ರೀನಿವಾಸ. ಬ್ರಹ್ಮದೇವರು ಅಲ್ಲಿಂದ ಹಿಂಗ್ ಮಾಡಿದಂಗೆ ಸರಿ ಅಂತ ಹೇಳಿ ವರಾಹದೇವರು ಸಿಕ್ಕರು. ಆ ವರಾಹದೇವರು ಒಂದ್ ಸ್ಥಳವನ್ನ ನನಗೆ ಇಲ್ಲಿ ಕೊಟ್ರು. ಹಿಂಗಾಗಿ ನಾನು ಅವರ ಸ್ಥಳದಲ್ಲಿಯೇ ಇದ್ದೇನೆ. ಪ್ರತಿನಿತ್ಯ ಊಟಕ್ಕೆ ಬಕುಲಾದೇವಿಯೇ ನನಗೆ ಅಡಿಗೆಯನ್ನು ಮಾಡಿ ಹಾಕ್ತಾ ಇದ್ದಾಳೆ. ಬಕುಲಾ ಬಾಮ ಇಲ್ಲ ಅಂತ ಹೇಳಿ ಬಕುಲಾದೇವಿಯನ್ನು ಕರೆದ್ರಂತ ಶ್ರೀನಿವಾಸ. ಕರೆದು ಬ್ರಹ್ಮದೇವರಿಗೆ ಪರಿಚಯ ಮಾಡ್ಕೊಡ್ತಾನಂತ. ಇವನೇ ನೋಡಮ್ಮ ನನ್ನ ಚತುರ್ಮುಖನಾಗಿರ್ತಕ್ಕಂತಹ ಬ್ರಹ್ಮ. ಏನ್ರಿ ಇದು, ಬಕುಲಾದೇವಿ ಎಷ್ಟು ಪುಣ್ಯ ಇರಬೇಕು, ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರನ್ನೇ ಕರೆಸಿ ಶ್ರೀನಿವಾಸ ಪರಿಚಯ ಮಾಡಿಸ್ಲಿಕ್ಕೆ ಬಕುಲಾದೇವಿಗೆ. ಶ್ರೀನಿವಾಸ ಬಕುಲಾದೇವಿಯನ್ನ ಬ್ರಹ್ಮದೇವರಿಗೆ ಪರಿಚಯ ಮಾಡದ, ಬ್ರಹ್ಮದೇವರಿಗೆ ಬಕುಲಾದೇವಿಯನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮ ನೋಡಪ್ಪ, ಇವಳೇ ಬಕುಲಾದೇವಿ ಅಂತ ಹೇಳಿ ಹೋದ ಜನದೊಳಗೆ ಯಶೋಧ ಆಗಿದ್ಲು. ಈ ಜನದೊಳಗೆ ಬಕುಲಾದೇವಿಯಾಗಿ ಪ್ರತಿನಿತ್ಯ ನನಗೆ ಊಟಕ್ಕೆ ಮಾಡಿ ಹಾಕ್ತಿದ್ಲಪ್ಪ. ಪ್ರತಿನಿತ್ಯ ಭಾರಿ ಬಿಸಿ ಬಿಸಿ ಅಡಿಗೆಯನ್ನು ಮಾಡಿ ಬಿಡಿಸ್ತಾ ಇದ್ಲು ಅಂತ ಎಂಬುದಾಗಿ ಹೇಳಿದಾಗ, ಬ್ರಹ್ಮೋವಾಚ ಜನನೇತ ಗೋವಿಂದ ಕುತ್ರೇ ಯಬ್ಜನಿತಾ ಪುರ ಏತದಾಖ್ಯಾ ಹಿ ಭಗವನ್ ಶ್ರೋತೃಂ ಕೌತೂಹಲಂ ಹಿಮೇ. ಬ್ರಹ್ಮದೇವರು ಹೇಳ್ತಾರಂತೆ, ಈ ಬಕುಲಾದೇವಿ ನಿನ್ನ ತಾಯಿಯ, ಇವಳು ನಿನ್ನ ತಾಯಿ ಆಗ್ಬೇಕು ಅಂದ್ರೆ ಹೋದ ಜನ್ಮದೊಳಗೆ ಈಕೆ ಏನ್ ಮಾಡಿದ್ಲಪ್ಪ ಪುಣ್ಯ ಅಂತ ಬ್ರಹ್ಮದೇವರು ಕೇಳಿದ್ರು. ಕೇಳಿದಾಗ ಪರಮಾತ್ಮ ಹೇಳ್ತಾರಂತ, ಎಲ್ಲವೂ ಕೂಡ ಮೊದಲಿಗೆ ನಾವು ಕೇಳಿದ್ವಲ್ಲ, ಯಶೋಧ ಬಕುಲಾ ಭೂತ್ವ ವರ್ತತೆ ವೆಂಕಟಾಚಲೇ ರಕ್ಷಿತೋಹಂ ಮಯಾ ಭದ್ರ ಬಹುಕಾಲ ಪಿತಾಮಹ. ಯಶೋಧಾ ದೇವಿಯೇ ಬಕುಲಾದೇವಿಯಾಗಿ ಹುಟ್ಟಿದ್ದಾಳೆ. ಇವಳೇ ನನ್ನನ್ನ ಫಸ್ಟ್ ಟೈಮ್ ಈ ವೆಂಕಟಾಚಲ ಪರ್ವತಕ್ಕೆ ಬಂದಾಗ ಇವಳೇ ನನ್ನನ್ನು ರಕ್ಷಣೆ ಮಾಡಿದ್ದಪ್ಪ. ಆಪತ್ಕಾಲೇತು ಯೋ ರಕ್ಷೆ ವಿದ್ಯಾಂ ಪಿತರಂ ಗುರುಂ ಕದಾಚಿನ್ ಮೃಗಯಾಸಕ್ತಃ ಪದ್ಮತೀರ್ಥೇ ಸಮೀಪತಃ ಆಗಮಹಂ ತತ್ರ ಪುಷ್ಪವನೆ ಕನ್ಯಾ ಉಪಗಮನಂ ತಾಸಾಂ ಮಧ್ಯೆ ವಿರಾಜಂತಿ ಕನ್ಯಾಕಾದಿ ದುಭಾಗತಂ ಮಾಯಾಕಾಶ ಚ ಭೋ ಪುತ್ರೀಂ ಮಾಮ್ನಾ ಪದ್ಮಾವತೀಂ ವಿದುಃ ತಮೇವೇಕ್ಷಾ ಮೋಹಯನ್ ಮೇ ಮನಸಸ್ತಾಮೇವ ಕಾಂಕ್ಷತಿ
ತಾಮೇವ ಘಟಯಾಶುತ್ವಂ ಪುತ್ರೋಸಿ ಮಮ ಪರಮೋ ಮಮ. ಇಲ್ಲಪ್ಪ, ಈ ಬಕುಲಾದೇವಿನೇ ನನ್ನೆಲ್ಲ ರಕ್ಷಣೆ ಮಾಡಿದ್ದು. ನನ್ನ ವಿವಾಹ ಇವಾಗ ಏನ್ ನಾನು ಮದುವೆ ಮಾಡ್ಕೊಳಕತ್ತಿಲ್ಲ, ಅದಕ್ಕೆಲ್ಲಾ ಮುಖ್ಯ ಕಾರಣನೇ ಇವಳೇ ರಕ್ಷಣೆ ಮಾಡಿ ಆಕಾಶ ರಾಜನ ಹತ್ರ ಹೋಗಿ ಮಾತಾಡ್ಕೊಂಡು ಹೇಳ್ತಿರ್ತೀವಲ್ಲಿ, ತನ್ನ ಕೆಲಸವತ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಅಂತಂದು ತನ್ನ ಕೆಲಸ ತಾನೇ ಮಾಡ್ಕೊಂಡಿದ್ದಾನೆ. ಬಕುಲಾದೇವಿ ಎಲ್ಲವನ್ನ ಮಾಡಿದ್ದಾಳೆ ಅಂತ ಹೇಳಿ ಬ್ರಹ್ಮಣಿಗೆ ಹೇಳ್ತಾ ಇದ್ದಾರಂತೆ. ಆದ್ರಿಂದಾಗಿ ಇಷ್ಟೆಲ್ಲ ಕಥೆ ಆಯ್ತಿದು. ಮತ್ತ ಆಕಾಶ ರಾಜ ಎಲ್ಲ ಒಪ್ಕೊಂಡು ಇಲ್ಲಿಗೆ ಬಂದ ನಿಂತದ ಅಂತೆಂಬುದಾಗಿ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಇವರಿಬ್ಬರು ಕುತ್ಕೊಂಡಿದ್ರೆ ಇನ್ನೊಂದ್ ಕಡೆ ಮೆರವಣಿಗೆ ಶಬ್ದ ಕೇಳಿಸ್ಲಿಗತ್ತು. ಎಲ್ಲಾ ಬೇರೆ ದುಂದುಗಳನ್ನು ಬರಸ್ತಾ ಇದ್ರು. ಅವಾಗ ಶ್ರೀನಿವಾಸ ಬ್ರಹ್ಮದೇವರು ಇಬ್ರು ಹಿಂತಿರುಗಿ ನೋಡಿದ್ರು, ಮತ್ತೇನಿದು ಸೌಂಡ್ ಹೊಸದು ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ಏಣಂ ಸಮಾರೋಹ್ಯ ಸ ಭಾರತೀಶೋ ಸುಗಂಧಮಾದಾಯ ಯಯೋಗಿರೀಂದ್ರಂ ಜ್ಯೇಷ್ಠಂ ಸುತಂ ಶ್ರೇಷ್ಠ ಗುಣಂ ಜನಾರ್ದನ ಕ್ಷೇಮಾವಲಂಬಂ ದರ್ಶೇ ಮುದಾನ್ವಿತಃ. ಏಣ ಅಂದ್ರೆ ಜಿಂಕೆ. ಬ್ರಹ್ಮದೇವರಾದ್ಮೇಲೆ ನೋಡ್ರಿ, ತಾರತಮ್ಯದ ಪ್ರಕಾರವಾಗಿ ಶ್ರೀನಿವಾಸನ ಮದುವೆಗೆ ದೇವತೆಗಳು ಬಂದಿದ್ದಾರೆ. ಬ್ರಹ್ಮದೇವರು ಬಂದ್ರು. ಬ್ರಹ್ಮದೇವರ ನೆಕ್ಸ್ಟ್ ಕಕ್ಷ ಯಾವುದು? ವಾಯು ಕಕ್ಷ. ವಾಯು ಕಕ್ಷ ನೆಕ್ಸ್ಟ್ ಬರೋದು ರುಜುಯೋಗಿಗಳು. ಅವ್ರು ಇನ್ನೂ ದೇವತಾ ಕಕ್ಷಕ್ಕೆ ಅಂದ್ರೆ ಈ ವಾಯುದೇವರ ಪಟ್ಟಕ್ಕೆ ಬರದೇ ಇರೋದ್ರಿಂದಾಗಿ ರುಜುಯೋಗಿಗಳನ್ನ ಇಲ್ಲಿ ಹೆಸರಿಸಿಲ್ಲ. ಆ ಬ್ರಹ್ಮದೇವರ ಶ್ರೇಷ್ಠ ಸ್ಥಾನವಾದ ಮೇಲೆ ವಾಯುದೇವರ ಸ್ಥಾನ. ಆ ವಾಯುದೇವರು ಬರ್ತಾ ಇದ್ದಾರಂತೆ. ಹೆಂಗ್ ಬಂದ್ರಪ್ಪ ವಾಯುದೇವರು ಅಂತಂದ್ರೆ ಜಿಂಕೆಯನ್ನ ಏರಿ ಬರ್ತಾ ಇದ್ದಾರಂತೆ. ವಾಯುದೇವರ ವಾಹನ ಜಿಂಕೆ. ಆ ಜಿಂಕೆಯನ್ನ ಏರಿ ಬರ್ತಾ ಇದ್ದಾರಂತೆ. ಏಣಂ ಸಮಾರೋಹ್ಯ ಸ ಭಾರತೀಶೋ ಸುಗಂಧಯಾಮಾಶೋ ಯಯೋಗಿರೀಂದ್ರಂ. ಆ ವಾಯುದೇವರು ಬರ್ತಾ ಇರಬೇಕಾದ್ರೆ ಇಡೀ ಪರ್ವತದಲ್ಲಿ ಸುಗಂಧದ ವಾಸನೆ ತುಂಬಿತ್ತಂತೆ. ಗಂಧವಾಹನ ಅಂತ ಹೇಳಿ ವಾಯುದೇವರನ್ನ ಕರೀತಾರೆ. ಗಂಧಂ ವಾಹಯತಿ. ಗಂಧ ಅಂತನ್ನೋ ಶಬ್ದಕ್ಕೆ ಜ್ಞಾನ ಅಂತನ್ನೋ ಅರ್ಥವೂ ಕೂಡ ಇದೆ. ಪರಮಾತ್ಮನ ಸರ್ವೋತ್ತಮ ಎಂಬತಕ್ಕಂತಹ ಜ್ಞಾನವನ್ನ, ಆ ಗಂಧವನ್ನ ವಾಹಯತಿ, ಎಲ್ಲ ಕಡೆಗೂ ಕೂಡ ವಹಪ್ರಾಪಣೆ ಅನ್ನುವ ಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂತಹ ಶಬ್ದ. ಅದನ್ನ ಎಲ್ಲ ಕಡೆ ಹರಡ್ತಾರಂತೆ ಈ ವಾಯುದೇವರು. ಆದ್ದರಿಂದಾಗಿ ಅವರನ್ನ ಗಂಧವಾಹನ ಅಂತ ಕರೀತಾರೆ. ಆ ವಾಯುದೇವರು ಇಡೀ ಪರ್ವತವನ್ನೆಲ್ಲವನ್ನು ಕೂಡ ಸುಗಂಧವಾಗಿರತಕ್ಕಂತಹ ವಾಸನೆಯಿಂದ ತುಂಬಿದ್ದಾರಂತೆ. ಮಂದವಾಗಿ ಗಾಳಿಯನ್ನು ಬೀಸ್ತಾ ಬಂದಿದ್ದಾರೆ ವಾಯುದೇವರು. ಸ್ಥೀಯತಾಮಿತಿ ವಾಯುಂ ಸಾಧು ಸಾದಿತ್ಯ ಭಾಷಣ. ಅವಾಗ ಬ್ರಹ್ಮದೇವರಿಗೆ ಹೇಳಿದ್ರಂತೆ ಶ್ರೀನಿವಾಸ, ವಾಯುದೇವರು ಬಂದ್ರಪ್ಪ, ಒಂದೇ ನಿಮಿಷ ಕೂಡ ಬರ್ತೀನಿ ಅಂತ ಹೇಳಿ ಶ್ರೀನಿವಾಸ ಬ್ರಹ್ಮದೇವರನ್ನ ಅಲ್ಲಿಂದ ಕೂಡಿಸಿ ವಾಯುದೇವರನ್ನ ಬರಮಾಡ್ಕೊಳ್ಳಿಕ್ಕೆ ಹೋಗಿದ್ದಾನಂತೆ. ಪುತ್ರಾಣ ಮಮ ಕಲ್ಯಾಣ ಗರಯ್ಯೋ ಭಾರತೀಪತೆ. ವಾಯುದೇವರೇ ಬರ್ರಿ, ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು ನನಗ. ನನ್ನ ಯಾರ್ಯಾರು ಮಕ್ಕಳು ಮೊಮ್ಮಕ್ಕಳು ಇದ್ದಾರಲ್ಲ, ಆ ಎಲ್ಲ ಮಕ್ಕಳು ಮೊಮ್ಮಕ್ಕಳಲ್ಲಿ ನೀವು ನನಗೆ ಬಹಳ ಪ್ರೀತಿ ಪಾತ್ರರಾದವರು. ನೀವು ನನ್ನ ಮದುವೆಗೆ ಬಂದಿದ್ದು ಬಹಳ ಸಂತೋಷವಾಯಿತು ಎಂಬುದಾಗಿ ಹೇಳಿ ಆ ವಾಯುದೇವರನ್ನ ಬರಮಾಡಿಕೊಂಡಿದ್ದಾರಂತೆ. ಇಷ್ಟಾದ ಮೇಲೆ ಭಾರತೀ ಸರ್ವಲೋಕೇಶೋ ವಿಶ್ರುತ ಪ್ರತಿಭಾತಿಮೆ ಏವ ಮುಕ್ತೆ ಶ್ರೀನಿವಾಸೇ ನೀಲಕಂಠೋನ್ವಪದ್ಯತ. ಈ ವಾಯುದೇವರು ಬಂದ್ರು, ಭಾರತೀ ದೇವಿ ಇಬ್ರು ಮಕ್ಕಳು, ಮಗ ಮತ್ತು ಸುಸಿ ಇಬ್ರು ಬಂದ್ರು. ಇವರನ್ನು ಕರ್ಸ್ಕೊಂಡ. ಇಷ್ಟಾಗಿ ಅವರನ್ನ ಒಳಗ್ ಕರ್ಕೊಂಡು ಹೋಗು ಪ್ರಸೂತಿ ಇಲ್ಲ. ಡಮರು ಬಾರಿಸ್ಬೋದು ರುದ್ರದೇವರು ಬರ್ಲಿತ್ತಾರಂತೆ. ರುದ್ರದೇವರು ಅವರ ಪರಿವಾರದಿಂದ ನಂದಿಯನ್ನ ಏರಿಕೊಂಡು ಗಣಪತಿ ತನ್ನ ವಾಹನವಾಗಿರ್ತಕ್ಕಂತಹ ಇಲಿ ಮೇಲೆ ಬರ್ತಾ ಇದ್ದಾನೆ. ಮೂಷಕ ವಾಹನಾಗಿ ಗಣಪತಿ ಬರ್ತಾ ಇದ್ದಾನೆ. ನವಿಲನ್ನ ಏರಿ ಸ್ಕಂದ ಬರ್ತಾ ಇದ್ದಾನೆ. ಸಿಂಹವನ್ನ ಏರಿ ಪಾರ್ವತಿ ದೇವಿ ಬರ್ತಾ ಇದ್ದಾಳೆ. ನಂದಿಯನ್ನ ಏರಿ ರುದ್ರದೇವರು ಬರ್ತಾ ಇದ್ದಾರಂತೆ. ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಅವರವರ ವಾಹನಗಳಲ್ಲಿ ಶ್ರೀನಿವಾಸನ ಮದುವೆಗೆ ಬರ್ತಾ ಇದ್ದಾರೆ. ಮದುವೆಗೆ ನೋಡ್ರಿ, ಒಂದಿಲ್ಲ ಒಂದು ವಾಹನಗಳು ಬೇಕಾಗ್ತಾವ. 108 ಕೆಲಸ ಇರ್ತಾವ. ಒಂದೇ ಗಾಡಿ ನಮ್ ಕೂಡ್ಲಿಕ್ಕೆ ಆಗೋದಿಲ್ಲ. ಇಲ್ರಿ ನಿಮ್ ಗಾಡಿ ಏನಾಯ್ತಂತಂದ್ರೆ, ಇಲ್ಲ ನಮ್ಗದ ಅಂದ್ಕೊಂಡ್ ಹೋರಿ ಅಂತ ಹೇಳ್ತಾರಲ್ಲ, ಹಂಗ ಎಲ್ಲಾ ದೇವತೆಗಳು ಕೂಡ ಮದುವೆಗೆ ಇರ್ಲಿ ಬಿಡ್ಲಿ ಹೆಚ್ಚು ಕಮ್ಮಿ ವಾಹನಗಳು ಬೇಕಾಗ್ತಾವ ಅಂತ ಹೇಳಿ ಎಲ್ಲರೂ ಕೂಡ ಅವರವರ ಪ್ರತ್ಯೇಕ ವಾಹನಗಳನ್ನು ಏರಿ ಬರ್ತಾ ಇದ್ದಾರಂತೆ. ತಮಾಲಿಂಗ್ಯ ಹೃಷಿಕೇಶ ಪ್ರಾಹ ಶಂಕರ ಮಾಗತಂ ವತ್ಸಾತ್ರಾಯಾಹಿ ನಿಕಟಂ ತಿಷ್ಟಭದ್ರೇ ವರಾಸನೆ. ಆ ರುದ್ರದೇವರು ಬಂದ ತಕ್ಷಣ ಪರಮಾತ್ಮ ರುದ್ರದೇವರನ್ನ ಕರೆಸಿ ಅವರ ಪರಿವಾರವನ್ನು ಕೂಡ ಮನೆಯೋನಿಯವರತಕ್ಕಂತಹ ರುದ್ರ, ನನ್ನ ಮೊಮ್ಮಗಪ್ಪ, ನೀನು ಬಹಳ ಅಚ್ಚಾದ ಮಗ, ನೀ ಬಂದಿದ್ ಬಹಳ ಸಂತೋಷ ಆಯ್ತು ಅಂತ ಹೇಳಿ ಆ ರುದ್ರದೇವರಿಗೆ ಶಬ್ಬಾಶಗಿರಿಯನ್ನ ಬೆನ್ನನ್ನ ತಟ್ತಾ ಒಳಗೆ ಕರೆದುಕೊಂಡು ಹೋಗ್ತಾ ಇದ್ದಾರಂತೆ ತನ್ನ ಆಶ್ರಮದಲ್ಲಿ. ಇಷ್ಟ ಹೋಗಿ ಆ ರುದ್ರದೇವರಿಗೆ ಒಂದು ಆಸನವನ್ನು ಕೊಟ್ಟನಂತೆ. ಏವಂ ಸಂಭಾಷಮಾಣೇತು ನೀಲಕಂಠೇನ ಕೇಶವ ತತಃ ಸಮಾಗಮತ್ ಸದ್ಯ ಕುಬೇರೋ ನರವಾಹನ. ಇಷ್ಟು ರುದ್ರದೇವರನ್ನು ಕರೆದು ಕೊಡಿಸಿದ್ರಿ. ಏನು ಶ್ರೀನಿವಾಸನಿಗೆ ಇನ್ನ ನೋಡ್ರಿ ಕೂಡ್ಲಿಕ್ಕೆ ಆಗಲ್ಲ, ಉಂಡಿ ತುರುಷೊಳಗೆ ಟೈಮ್ ಇಲ್ಲ ಅಂತ ಹೇಳ್ತಿರ್ತಾರ ನೋಡ್ರಿ ಕೆಲವರೆಲ್ಲ. ಹಂಗ ಶ್ರೀನಿವಾಸನಿಗೆ ಒಬ್ಬೊಬ್ರು ದೇವತೆಗಳು ಬರ್ಲಿಕ್ಕತ್ತಾರ, ಕೂಡ್ಲಿಕ್ಕೆ ಟೈಮ್ ಇಲ್ಲ ಅವನಿಗೆ. ವಾಯುದೇವರನ್ನ ಕೂಡಿಸ್ದ. ವಾಯುದೇವರ ಆದ್ಮೇಲೆ ರುದ್ರದೇವರು ಬಂದ್ರು. ರುದ್ರದೇವರನ್ನ ಕೂಡಿಸ್ದ ತಕ್ಷಣ ಸ್ಕಂದ ಬಂದ. ಸ್ಕಂದ ಆದ್ಮೇಲೆ ಕುಬೇರ ಬರ್ಲಿಕ್ಕತ್ತಾನ. ಇವಾಗ ನೀವೆಲ್ಲರೂ ಇಲ್ಲೇ ಕೂಡ್ರಿ, ಚಾ ಪಾನಿ ಏನ್ ಬೇಕೋ, ಹಾಲ್ಗೀಲ್ ಏನ್ ಬೇಕೋ ಅದನ್ನೆಲ್ಲ ನೀವೇ ಹೋಗಿ ತಗೊಳ್ರಿ, ಎಲ್ಲಾ ನಿಮ್ದೇ ಮನಿ ಅಂತ ತಿಳ್ಕೊಡ್ರಿ, ನಾ ಬರೋರ್ನೆಲ್ಲ ನೋಡ್ಕೋಬೇಕು ಅಂತ ಹೇಳಿ ಶ್ರೀನಿವಾಸ ಮತ್ ಹೋದಂತ್ರಿ. ಹೋಗಿ ಕುಬೇರೋ ನರವಾಹನ ಯಕ್ಷೇಂದ್ರ ಪುತ್ರ ವೃತ್ತಿಷ್ಟ ಭಾಗ್ಯ ಬಂಧು ವಿರನ್ವಿತ ತಮಾಯಾಂತಂ ಉಪಾಲಕ್ಷ್ಯ ಭಗವಾನಾಹಿ ಭೂಮಿಪ. ಕುಬೇರ ಯಾವ್ದ್ರ ಮೇಲೆ ಬಂದಪ್ಪ ಅಂತಂದ್ರೆ ಕುಬೇರ ನರವಾಹನನಾಗಿ ಬಂದಂತೆ.
ನರವಾಹನ ಅಂದ್ರೆ ಮನುಷ್ಯ ವಾಹನ ಅಂತ ಹೇಳ್ತಾರೆ. ಮನುಷ್ಯ ವಾಹನ ಅಂದ್ರೆ ಯಾವುದು? ಪಲ್ಲಕ್ಕಿ. ಮನುಷ್ಯರೇ ಹೊತ್ಕೋತಾರಲ್ರಿ. ಆ ಮೇಣೆಯನ್ನ ಏರಿ ಕುಬೇರ ಬರ್ತಾ ಇದ್ದಾನಂತೆ. ಅವನ ಪರಿವಾರ, ಹೆಂಡತಿ, ಮಕ್ಕಳಿಂದ ಸಹಿತನಾಗಿ ಆ ಕುಬೇರ ಬರ್ತಾ ಇದ್ದಾನೆ. ಸ್ವಾಹಾ ಸ್ವದಾಭ್ಯಾಂ ಸಹಿತ ಆರೂಢೋ ಮೇಷವಾಹನಂ. ಆ ಕುಬೇರ ಅವನು ಮತ್ತ ಅವನು ಸ್ಪೆಷಲ್ ರೀ, VIP ಅವನು. ಆ ಕುಬೇರ ಬಂದಾದ ತಕ್ಷಣ ಕುಬೇರನಿಗೆಲ್ಲ ಬಂದಾದ ತಕ್ಷಣ ಪರಮಾತ್ಮ ಶ್ರೀನಿವಾಸ ಕುಬೇರನಿಗೆ ಹೇಳ್ತಾನಂತೆ, ಧನಾಧಿಪ ಮಹಾಪ್ರಾಜ್ಞ ಧನವಾನ್ ಭವ ಸರ್ವದಾ. ಕುಬೇರ ಬಂದು ನಮಸ್ಕಾರ ಮಾಡಿದ್ರೆ ಶ್ರೀನಿವಾಸ ಅವನಿಗಂತಾನಂತೆ, ಧನವಾನ್ ಭವ ಸರ್ವದಾ. ಕುಬೇರ, ನೀನ್ ಯಾವಾಗಲೂ ಶ್ರೀಮಂತನಾಗಿರಪ್ಪ, ಮುಂದೆ ನಿನಗೆ ಸಾಲ ಕೇಳೋ ಇದ್ದೀನಿ ನಾನು ಅಂತ ನನ್ನ ಮನಸ್ನಾಗ. ಇತ್ಯಾಶಿಷ ನಂದಯತಿ ಹೃಷಿಕೇಶೇ ಧನೇಶ್ವರಂ. ಈ ರೀತಿಯಾಗಿ ಅಭಿನಂದನೆಯನ್ನ ತಿಳಿಸಿ ಧನೇಶ್ವರನಾಗಿರತಂತಹ ಕುಬೇರನನ್ನ ಬರಮಾಡಿಕೊಂಡಿದ್ದಾನೆ ಪರಮಾತ್ಮ. ಆ ಕುಬೇರ ಬಂದು ಕುತ್ಕೊಂಡ, ಮತ್ತಿ ಕಡೆ ಹೊಳೆ ನೋಡದ, ಅಗ್ನಿ ಬರ್ಲಿಗತ್ತಾನ್ರಿ. ಚತ್ವಾರ ಶೃಂಗಾತ್ರಯೋ ಅಸ್ಯ ಪಾದಾದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ. ಅಗ್ನಿಗೆ 7 ನಾಲಿಗೆಗಳಂತೆ. ಆ 7 ನಾಲಿಗೆಗಳಿಂದ ಸಹಿತನಾಗಿ ಚತ್ವಾರ ಶೃಂಗ 4 ಕೋಡುಗಳಂತೆ. ಮೇಷವಾಹನ ಅಂತ ಹೇಳಿ ಅಗ್ನಿಯನ್ನ ಕರೀತಾರೆ. ಅಗ್ನಿಯ ವಾಹನ ಮೇಕೆ. ಆ ಮೇಕೆಯನ್ನ ಹತ್ತಿ ಸ್ವಾಹಾ ಸ್ವಧ ಇಬ್ಬರು ಹೆಂಡತಿಯರು, ಆ ಇಬ್ಬರು ಹೆಂಡತಿಯರನ್ನ ಕರೆದುಕೊಂಡು ವಿವಾಹಕ್ಕೆ ಆ ಅಗ್ನಿ ಬರ್ತಾ ಇದ್ದಾನಂತೆ. ಅಗ್ನಿ ಬಂದಾದ ತಕ್ಷಣ ಅಡಿಗೆಯವರೇ ಮತ್ತೆ ಅವನಿಗೆ ಮೊದಲು ನೋಡ್ಕೋಬೇಕು. ಕಾರ್ಯಕ್ರಮಕ್ಕೆ ಒಂದು ಪುರೋಹಿತರು ಮದುವೆ ಮುಗಿಯೋವರೆಗೂ, ಇನ್ನು ಅಗ್ನಿ ಈ ಅಡಿಗೆ ಮಾಡೋರು, ಇವ್ರಿಬ್ರನ್ನ ಬಹಳ ಚೆನ್ನಾಗಿ ಗಮನಿಸ್ಕೊಳ್ಬೇಕು. ಇವ್ರು ಏನಾದ್ರು ಸಿಟ್ಟಿ ಬಂತು ಅಂದ್ರೆ ಎಲ್ಲವೂ ಹೊಲಿಗೆರಿ ಎತ್ತಂತಾನೆ ಅರ್ಥ. ಆ ಅಗ್ನಿಯನ್ನ ಬಂದಾದ ತಕ್ಷಣ ಅಗ್ನಿಯನ್ನು ಕೂಡ ಬಹಳ ಅಭಿಮಾನದಿಂದ ಬರಮಾಡಿಕೊಂಡಿದ್ದಾನಂತೆ. ಒಂದು ಮಾತು ಹೇಳ್ತಾರೆ, ವೈದ್ಯ ಪುರೋಹಿತ ಅಷ್ಟ ಕಾರ್ಯಾಂತೆ ಅಪ್ರಯೋಜಕಾಹ ಎಂಬುದಾಗಿ. ಪುರೋಹಿತರು, ವೈದ್ಯರು ಇವರಿಬ್ರು ಕೆಲಸ ಮುಗೀತು ಅಂತಂದ್ರೆ ಇವ್ರು ಕೆಲಸ ಬಾರ್ಲಾರ್ದವ್ರು ಅಂತ. ಆರಾಮಾದ್ಮೇಲೆ ಡಾಕ್ಟರ್ದು ನೆನಪಿರಂಗಿಲ್ಲ, ಕಾರ್ಯಕ್ರಮ ಹೋಗೋದಾದ್ಮೇಲೆ ಪುರೋಹಿತರದ್ ನೆನಪಿರಂಗಿಲ್ಲ, ಅವ್ರಿಗೆ ದಕ್ಷಿಣೆ ಕೊಡ್ಬೇಕು ಅನ್ನೋದು ನೆನಪಿರಲ್ಲ. ಅವ್ರ ಪಾಪ ಹಂಗೆ ಕೂತಿರ್ತಾರೆ, ಇವಾಗ ಕೊಡ್ತಾರ ಅವಾಗ ಕೊಡ್ತಾರ ಅಂತ ಹೇಳಿ. ಆಚಾರ ಒಂದೇ ನಿಮಿಷ ರೀ ಬಂದೆ ಅಂತ ಹೇಳಿ ಮತ್ತೆ ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರು ಆಯ್ರೆ ಕೊಡ್ತಾರೆ. ಒಂದೇ ನಿಮಿಷ ಕುಕ್ಮ ಹಚ್ಕೊಂಡು ಇವ್ರಿಗೆ ಆಯ್ರೆ ಕೊಟ್ಟು ಬರ್ತೇನ್ರಿ. ಅವ್ನ ಆಯ್ರೆ ಮುಗಿಯುತ್ತರ ಹಿಂಗೆ ಕೂತಿರ್ಬೇಕ್ರಿ ಇವ ಪುರೋಹಿತ. ಹಂಗ್ ಮಾಡಬಾರ್ದು. ಬಂದಿರತಕ್ಕಂತಹ ಬ್ರಾಹ್ಮಣರಿಗೆ ಮೊದಲು ಆತಿಥ್ಯವನ್ನ ಮಾಡಿ ಅವ್ರಿಗೆ ಕೆಲಸ ಮುಗಿಸಿ ಕಡಿಕ್ ಮಾಡಿಬಿಡ್ಬೇಕು ಅವ್ರನ್ನ. ಬ್ರಾಹ್ಮಣರನ್ನ ಯಾವತ್ತೂ ಕೂಡ ಕಾಯಿಸಬಾರದು ಅಂತ ಹೇಳಿ ಕಾಟಕೋಪನಿಷತ್ತಿನಲ್ಲಿ ಯಮದೇವರು ಹೇಳ್ತಾರೆ, ಅನಶ್ನನ್ ಬ್ರಾಹ್ಮಣನ್. ಈ ನಚಿಕೇತ 3 ದಿನ ಹೋಗಿ ಯಮದೇವರ ಬಾಗಿಲಲ್ಲಿ ಕುತ್ಕೊಂಡಿರ್ತಾನೆ. ಅದರ ಪ್ರಾಯಶ್ಚಿತ್ತಕ್ಕಾಗಿ ಆ ನಚಿಕೇತನ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಉಪಚಾರ ಮಾಡ್ತಾರೆ. ಅದು ಬೇರೆ, ಅದು ಕಾಟಕೋಪನಿಷತ್ತಿನಲ್ಲೇ ಬರ್ತದೆ. ಇರ್ಲಿ, ಮೇಷವಾಹನ ಅಗ್ನಿ ಬಂದಿದ್ದಾನೆ. ಅಗ್ನಿಷ್ಟಾಗಾತ್ ಸಪುತ್ರಶ್ಚ ಸಬಂಧುರು ವೆಂಕಟಾಚಲೇ. ಅಗ್ನಿ ತನ್ನ ಹೆಂಡತಿ ಸ್ವಾಹ ಹಾಗೂ ಸ್ವಧಾದೇವಿಯನ್ನ ಕರೆದುಕೊಂಡು ಮಕ್ಕಳಿಂದ ಸಹಿತನಾಗಿ ಅಗ್ನಿ ಬಂದಿದ್ದಾನೆ. ಆ ಅಗ್ನಿಯನ್ನ ನೋಡಿ ಬಹಳ ಅಭಿಮಾನದಿಂದ ಪರಮಾತ್ಮ ಮಾತಾಡಿಸಿದ್ದಾನಂತೆ. ಈ ರೀತಿಯಾಗಿ ಎಲ್ಲ ದೇವತೆಗಳು ಬರ್ತಾ ಇದ್ರು. ಬರ್ತಾ ಇರಬೇಕಾದ್ರೆ ಯಮದೇವರು ದೂರದಲ್ಲಿ ನಿಂತಿದ್ರಂತೆ ಕೋಣದ ಮೇಲೆ. ನಾನ್ ಮದ್ವಿಗೆ ಹೋಗ್ಲೋ ಬೇಡೋ ಎಂಬುದಾಗಿ. ಯಮದೇವರು ಬಂದ್ರೆ ಯಾರು ಇರ್ತಾರ್ರಿ ಮದ್ವಿ ಒಳಗ? ಸುಮ್ನೆ ನಮ್ದು ನಮ್ಗೆ ಇವತ್ತು ನೆನಪಾಗಿ ನಮ್ನೆಲ್ರ ಕರ್ಕೊಂಡು ಹೋಗ್ಯಾನ ಮರ ಯಮಧರ್ಮ ಅಂತ ಹೇಳಿ. ಅವಾಗ ಯಮದೇವರು ನಿಂತಿದ್ರಂತ. ಶ್ರೀನಿವಾಸ ಹೇಳಿದ್ರಂತೆ, ಯಮಧರ್ಮ ಬಾರಪ್ಪ ನೀ ಯಾಕೆ ಅಲ್ಲಿ ನಿಂತಿ ಅಂತ ಹೇಳಿ. ಅವಾಗ ಯಮದೇವ್ರ ಅಂದ್ರಂತ, ಸ್ವಾಮಿ ನಂದೇನದಪ್ಪ ಕೆಲಸ, ಹೆಂಗಾದ್ರೂ ದೇವ್ರ ಸ್ಮರಣೆ ಮಾಡ್ತೀವಿ, ಒಂದು ಊಟ ಮುಗಿಸ್ಕೊಂಡು ನಾ ಹೋಗ್ಬಿಡ್ತೀನಿ ಅಂತ. ಮೊದಲು ನಿಂದೇ ಕೆಲಸ ಇರೋದಿಲ್ಲ ಅಂತ ಹೇಳಿದ್ರಂತ. ಅವಾಗ ಯಮದೇವರು ಬರ್ತಾರಂತ, ತತಃ ಪ್ರೇತ ಪತಿಷ್ಠಾಪಿ ಸಧೂತೈಶ್ಚ ಭಾರ್ಯಯ ಸಹ ಸ್ವವಾಹನಂ ಸಮಾರೋಹ್ಯ ಪ್ರಾಪ್ತ ಶೇಷ ಗಿರಿಂ ಸ್ವಯಂ. ಯಮಧರ್ಮ ತನ್ನ ಮಡದಿಯಾಗಿರ್ತಕ್ಕಂತಹ ಶ್ಯಾಮಲಾದೇವಿಯನ್ನ ಕರೆದುಕೊಂಡು ಮಕ್ಕಳಿಂದ ಸಹಿತನಾಗಿ ತನ್ನ ಪ್ರೇತ ಗಣಗಳಿಂದ ಸಹಿತನಾಗಿ ಬಂದಿದ್ದಾನಂತೆ ಯಮದೇವರು. ಪ್ರೇತಗಳೆಲ್ಲ ಮತ್ತೆ ಆಯುಧ ಎಲ್ಲ ಹಿಡ್ಕೊಂಡ್ ಬಂದಿರ್ಲಿಲ್ರಿ ಪಾಪ. ಅವರು ಚಂದ ಎಲ್ಲ ಫಸ್ಟ್ ಕ್ಲಾಸ್ ಮಡಿ ಗಿಡಿ ದೋತ್ರ ಎಲ್ಲ ಉಡ್ಕೊಂಡ್ ಬಂದಿದ್ರು. ಅದ್ರ ಮಾರಿ ಕೋಡು ನೋಡ್ಲಿಕ್ಕೆಲ್ಲ ವಿಕಾರವಾಗಿರ್ತಾವ. ಅದೆಲ್ಲ ನೋಡಿ ಭಯ ಆಗಲ್ಲ. ಎಲ್ಲ ಸ್ವಸ್ಥ ವಸ್ತ್ರಗಳ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವನ್ನ ಅಳಿತಾರಂತೆ. ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನೀಟಾಗಿ ವಸ್ತ್ರಗಳನ್ನ ಧಾರಣೆ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ಎಲ್ಲ ಪ್ರೇತಗಳು ಕೂಡ ನೀಟಾಗಿ ತಯಾರಾಗಿ ಫಸ್ಟ್ ಕ್ಲಾಸ್ ದೋತ್ರ, ಕಾಟನ್ ದೋತ್ರ, ಮಡಿ, ರೇಷ್ಮೆ ಮಡಿ ಎಲ್ಲ ಉಟ್ಕೊಂಡು ಬಂದಿದ್ರಂತೆ. ಆ ಯಮದೇವರನ್ನ ಕೂಡ ಕರೆದು ಕೂಡಿಸಿದ್ದಾನಂತೆ. ಚಿತ್ರಗುಪ್ತೋ ಮಹಾಪ್ರಾಜ್ಞ ಸಂಪ್ರಾಪ್ತೋ ರಾಜಸತ್ತಮ ತಥೋ ಜಲಪತಿಷ್ಠಾಗ ನಾಕಮಾರೋಚ್ಯ ಭಕ್ತಿಮಾನ್. ಚಿತ್ರಗುಪ್ತ ಕೂಡ ಬಂದಿದ್ದಾನಂತೆ. ಒಬ್ಬ ದೇವತೆಗಳನ್ನು ಕೂಡ ವೇದವ್ಯಾಸ ದೇವರು ಪುರಾಣದಲ್ಲಿ ಬಿಟ್ಟಿಲ್ಲ ನೋಡ್ರಿ. ತಮ್ಮ ಎಲ್ಲ ಮದುವೆಗೆ ಎಲ್ಲ ದೇವತೆಗಳನ್ನು ಕರೆಸಿದ್ದಾರೆ. ಇಷ್ಟು ದೇವತೆಗಳು ಇದ್ದಾರಾ ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಅಷ್ಟು ದೇವತೆಗಳ ಹೆಸರನ್ನ ವೇದವ್ಯಾಸ ದೇವರು ಪುರಾಣದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಜಲಪತಿಷ್ಠಾಗಾತ್, ಆ ಯಮದೇವರು ಮತ್ತು ಚಿತ್ರಗುಪ್ತ ಬಂದ ಯಮದೇವರನ್ನ ಕರೆದು ಕೂಡಿಸಿದ್ದಾನೆ. ಇಷ್ಟಲ್ಲ ಆದ್ಮೇಲೆ ಜಲಪತಿ ವರುಣ ದೇವರು ಬಂದ್ರಂತೆ. ವರುಣ ದೇವರನ್ನು ಮೇನ್ ನೋಡ್ರಿ, ಮತ್ತೆ ಸ್ನಾನಕ್ಕ, ನೀರು ಕುಡಿಲಿಕ್ಕೆ, ಎಲ್ಲದಕ್ಕೂ ಅಡಿಗೆಗೆಲ್ಲ ವರುಣ ದೇವರು ಬೇಕಲ್ಲ. ವರುಣ ದೇವರು ಬಂದಿದ್ದಾರೆ. ತಮ್ಮ ಮಡದಿಯಾಗಿರತಕ್ಕಂತಹ ಮಡದಿಯನ್ನ ಕರೆದುಕೊಂಡು ವರುಣ ದೇವರು ಬಂದಿದ್ದಾರೆ. ವರುಣ ದೇವರಾದ ಮೇಲೆ ಗಜರಾಜನ ಇಂದ್ರ ಸಾಕ್ಷಾತ್ ಶಚೀಪತಿ. ಈ ಇಂದ್ರ ದೇವರು ಹೆಂಗ್ ಬಂದಿದ್ರು ಅಂದ್ರೆ ತಮ್ಮ ವಾಹನವಾಗಿರ್ತಕ್ಕಂಥ ಐರಾವತ ಹತ್ತಿ ಬಂದಾರಂದ್ರೆ. ಇವ್ರದ್ದು ಭಾರಿ ಪಾರ್ಶ್, ಒಂಥರ ಫಾರ್ಚುನರ್ ಕಾರ್ ಇದ್ದಂಗ, BMW ಹಿಂಗಿರ್ತಾವಲ್ಲ ಹಂಗ ಇಂದ್ರ ದೇವರದು ಐರಾವತ.
ಆ ಐರಾವತವನ್ನ ಹತ್ತಿ ಶಚೀದೇವಿಯಿಂದ ಸಹಿತರಾಗಿ ಇಂದ್ರದೇವರು ಬಂದಿದ್ದಾರಂತೆ. ಈ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಆ ಶ್ರೀನಿವಾಸನ ವಿವಾಹಕ್ಕೆ ಬರ್ತಾ ಇದ್ದಾರಂತೆ. ಇಂದ್ರದೇವರಾದ್ಮೇಲೆ ಮನ್ಮಥ ಬಂದ. ಸತಿ ಅವನ ಮನ್ಮಥನ ಹೆಂಡತಿಯಾಗಿರ್ತಕ್ಕಂತಹ ರತಿದೇವಿಯಿಂದ ಸಹಿತನಾಗಿ ಮನ್ಮಥ ಬಂದಿದ್ದಾನೆ. ಮನ್ಮಥ ಹೆಂಗ್ ಬಂದರೆ ಕುದುರೆ ಹತ್ತು ಬಂದಾನಂತೆ. ಮನ್ಮಥ ಕುದುರೆಯನ್ನ ಏರಿ ಆ ಮನ್ಮಥ ಬಂದಿದ್ದಾನೆ. ಮುನಯಶ್ಚ ಮಹಾರಾಜ ಸಜಗಾಮ ಮಹಾಗಿರಿಂ ಕಶ್ಯಪೋತ್ರಿ ಭರದ್ವಾಜೋ ವಾಮದೇವಶ್ಚ ಗೌತಮಃ. ಈಗ ಬರೇ ಇಷ್ಟೇ ದೇವತೆಗಳು ಅಂತಲ್ಲ, ಆ ಪ್ರಧಾನ ದೇವತೆಗಳನ್ನ ಹಿಡಿದುಕೊಂಡ್ರೆ ಅವರ ಪರಿವಾರವೆಲ್ಲವೂ ಕೂಡ ಬಂದಿತ್ತಂತೆ. ಆ ಎಲ್ಲ ಹೆಸರುಗಳನ್ನ ವೇದವ್ಯಾಸರು ಇಲ್ಲಿ ಹೇಳಲಿಕ್ಕೆ ಹೋಗಿಲ್ಲ. ಇನ್ನ ಮತ್ತ 11 ದಿನ ಆಗೋದು ನವರಾತ್ರಿ 22 ದಿನ ಆಗ್ತದೆ. ಹಿಂಗಾಗಿ ಎಲ್ಲರನ್ನು ಕೂಡ ಹೇಳಿಲ್ಲ. ಇಷ್ಟೆಲ್ಲ ಒಂದು ದೇವತಾ ಕಕ್ಷಾ ಮುಗಿತು. ದೇವತಾ ಕಕ್ಷಾ ಮುಗಿದಾದ್ಮೇಲೆ ಯಾವ್ಯಾವ ಋಷಿಗಳು ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಮುನಯಶ್ಚ ಮಹಾರಾಜ ಸಜಗಾಮ ಮಹಾಗಿರಂ ಕಶ್ಯಪೋತ್ರಿ ಭರದ್ವಾಜೋ ವಾಮದೇವಶ್ಚ ಗೌತಮಃ. ಕಶ್ಯಪ ಋಷಿಗಳು ಬಂದಿದ್ದಾರೆ, ಅತ್ರ ಋಷಿಗಳು, ಭರದ್ವಾಜ ಋಷಿಗಳು, ವಾಮದೇವ ಋಷಿಗಳು, ಗೌತಮ ಋಷಿಗಳು, ವಿಶ್ವಾಮಿತ್ರರು, ವಸಿಷ್ಠರು, ವಾಲ್ಮೀಕಿಗಳು, ಜಮದಗ್ನಿಗಳು. ಇಲ್ಲಿ ವಾಲ್ಮೀಕಿಗಳು ವಿಶೇಷ. ವಾಲ್ಮೀಕಿ ಋಷಿಗಳು ಇವರು ತ್ರೇತಾಯುಗದವರು. ತ್ರೇತಾಯುಗ ಮುಗಿದು ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗಬೇಕು. ಇಲ್ಲಿವರೆಗೂ ಆ ವಾಲ್ಮೀಕಿಗಳು ಇದ್ದಾರೆ ಅಂತಂದ್ರೆ ಅವರು ಕೂಡ ಚಿರಜೀವಿಗಳಲ್ಲಿ ಒಬ್ಬರು ಎಂಬುದಾಗಿ ತಿಳಿಯಬೇಕು ಅಂತ ಹೇಳ್ತಾರೆ. ಚಿರಜೀವಿಗಳಲ್ಲಿ ಸೇರಿಸಿಲ್ಲ, ಆದ್ರೆ ಅಷ್ಟು ವರ್ಷಗಳ ಕಾಲ ಅವರು ಇದ್ದವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ವಾಲ್ಮೀಕಿಗಳು ಬಂದಿದ್ದಾರಂತೆ, ಪುಲಸ್ತ ಋಷಿಗಳು, ದಧೀಚಿ ಋಷಿಗಳು, ಶುನಶೇಪರು, ಗಾಲವರು ಬಂದಿದ್ದಾರೆ. ಗಲಗಲಿ ವಂಶ ಆ ಗಾಲವರಿಂದನೇ ಬಂದಿದ್ದು. ಗಾಲವರು ಬಂದಿದ್ದಾರೆ, ಗಾಲವ ಋಷಿಗಳು, ಗಾರ್ಗ್ಯ ಋಷಿಗಳು, ಕೃಷ್ಣ ಗಾರ್ಗ್ಯ ಋಷಿಗಳು ಬಂದಿದ್ದಾರೆ. ಈ ರೀತಿಯಾಗಿ ಎಲ್ಲ ಋಷಿಗಳು ಕೂಡ ತಮ್ಮ ಹೆಂಡಂದಿರಿಂದ ಸಹಿತರಾಗಿ ಬಂದಿದ್ದಾರಂತೆ. ಗಂಧರ್ವಗಳು ಬಂದಿದ್ದಾರೆ, ಅಪ್ಸರೆಯರು ಬಂದಿದ್ದಾರೆ, ಸಿದ್ಧರು ಬಂದಿದ್ದಾರೆ, ಉರಗಾಹ ಎಲ್ಲ ಸರ್ಪಗಣಗಳು ಬಂದಿದ್ದೇವಂತೆ. ಏವಂ ಮಹರ್ಷಿಯೋ ದೇವಾಹ ರಾಜಾನಶ್ಚ ಸಮಾಗತಾಹ ವಿವಾಹಾರ್ಥಂ ಸಜಾಮವು ಸರ್ವೇ ಸಂಭ್ರಮಕಾದರಃ. ಈ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ. ಇಡೀ ವೆಂಕಟಾಚಲ ಪರ್ವತವೇ ಸಾಕ್ಷಾತ್ ವೈಕುಂಠವಾಗಿದೆ. ಎಲ್ಲ ದೇವತೆಗಳ ಸನ್ನಿಧಾನ, ಮಹರ್ಷಿಗಳ ಸನ್ನಿಧಾನ, ರಾಜಋಷಿಗಳ ಸನ್ನಿಧಾನ, ಇಷ್ಟೆಲ್ಲವೂ ಕೂಡ ಪರತ್ವಾಗಿರ್ತಕ್ಕಂತಹ ವೆಂಕಟಗಿರಿಯಲ್ಲಿ ಬಂದಿದ್ದಾರಂತೆ. ಸಮಾಶ್ವಸ್ಯಾಥ ಗೋವಿಂದೋ ಯಥಾ ಯೋಗ್ಯಂ ಯಥಾ ನೃಪ ಸ್ಥೀಯತಾಮಿತಿ ಚೋವಾಚ ಸರ್ವೇಷಾಂ ಪುರತೋ ಹರಿಹಿ ತತ್ರೋ ಭೂತ್ ವಾಸುದೇವಸ್ಯ ವಿಶ್ವಕರ್ಮ ಸಾಕ್ಷಿಗೋಚರ ತಮಾಲೋಕ್ಯ ಹೃಷಿಕೇಶಃ ಇಂದ್ರಮಾಹ ಸ್ಮ ಮನ್ಯುಮಾನ್. ಫಂಕ್ಷನ್ ನಡಿಬೇಕಾದ್ರ ನಕ್ಕೊಂಡು ಓಡಾಡ್ತಿರ್ತಾರೆ. ವಾಸ್ತವವಾಗಿ ಅವ್ರು ನಗ್ತಾ ಇರ್ಬೇಕಾದ್ರೆ ಅದು ನಾಟಕೀಯ ನಗ ಇರ್ತದ. ಟೆನ್ಷನ್ ಮಾಡಿರ್ತಾರೆ ತಲೆಯೊಳಗ. ಯಾರ್ಯಾರು ಬಂದ್ರು, ಯಾರ್ಯಾರು ಹೋದ್ರು, ಎಲ್ಲರಿಗೂ ಮತ್ತೆ ಅವರಿಗೆ ಫಲಹಾರದ ವ್ಯವಸ್ಥೆ ಆಗ್ಯದಿಲ್ವೋ ಅಂತೆಲ್ಲಿ ನೋಡ್ಕೊಂಡೆಲ್ಲ ಓಡಾಡ್ತಾ ಇರ್ತಾರೆ. ಓಡಾಡ್ತಾ ಇರ್ಬೇಕಾದ್ರೆ ಕೊನೆಗೆ ಎಲ್ಲಾ ದೇವತೆಗಳು ಬಂದ್ರು, ಋಷಿಗಳು ಬಂದ್ರು, ಬ್ರಾಹ್ಮಣರು ಬಂದ್ರು. ಇವ ವಿಶ್ವಕರ್ಮ ಇದ್ದಾನಲ್ರಿ, ಇವ ಕೊನೆಗೆ ಬಂದಂತ. ವಿಶ್ವಕರ್ಮ ಬಂದಾದ ತಕ್ಷಣ ಶ್ರೀನಿವಾಸಗ ಸಿಟ್ಟು ಬಂದ್ಬಿಡ್ತಂತ್ರಿ. ಇಂದ್ರದೇವರನ್ನ ಕರೆದು ಹೇಳ್ತಾರಂತ. ಭಗವಾನವಾಚ ಇಂದ್ರಸ್ಯ ಗರ್ಭಬಾಹುಲ್ಯಂ ಪಶ್ವ ವಿಶ್ವಕೃತೋಧುನ ಭ್ರಾತುರ್ ಬಹುಬಲ ದೇವ ನ ಜಾನಾತಿ ಹಿತಾಹಿತಂ. ಇಂದ್ರದೇವರು ಬಂದ್ರಂತೆ. ವಿಶ್ವಕ್ಸೇನ ಬಂದು ಶ್ರೀನಿವಾಸನ ನಮಸ್ಕಾರ ಮಾಡಿದ. ಶ್ರೀನಿವಾಸ ಈ ವಿಶ್ವಕ್ಸೇನ ಅಲ್ಲ, ವಿಶ್ವಕರ್ಮ. ಆ ವಿಶ್ವಕರ್ಮ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ರೆ ಪರಮಾತ್ಮ ವಿಶ್ವಕರ್ಮನನ್ನ ಮಾತಾಡ್ಸಿಲ್ಲಂತ್ರಿ. ಇಂದ್ರದೇವರಿಗೆ ಹೇಳ್ತಾರಂತ, ಇಂದ್ರ ಈ ವಿಶ್ವಕರ್ಮಗೆ ಎಷ್ಟು ಸೊಕ್ಕದ ನೋಡು. ಮದ್ವಿ ಕಾರ್ಯಕ್ರಮ ಅಂತಂದ್ರ ಯಾರ ಮದ್ವಿಗೆ ಬರ್ಬೇಕಪ್ಪ? ಮದ್ವಿ ಕೆಲಸ ಮಾಡೋರು, ಡೆಕೋರೇಷನ್ ಮಾಡೋರು, ರೆಡಿ ಮಾಡೋರು ಮೊದ್ಲಿಗೆ ಬರಬೇಕು. ವಿಶ್ವಕರ್ಮನ ಕೆಲಸ ಏನು? ಮದುವೆಗೆ ಎಲ್ಲಾ ಮನೆಗಳನ್ನ ನಿರ್ಮಾಣ ಮಾಡಬೇಕು, ಬಚ್ಚಲ್ ಮನೆ ರೆಡಿ ಮಾಡಬೇಕು, ಹೋಗೋ ಬರೋರಿಗೆಲ್ಲ ವ್ಯವಸ್ಥೆ ಆಗಬೇಕು, ಉಳ್ಕೊಳ್ಳಿಕ್ಕೆ ರೂಮ್ಗಳನ್ನ ರೆಡಿ ಮಾಡಬೇಕು. ಇಷ್ಟೆಲ್ಲ